ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯೂನಿಬಿ ಕುಕೀಸ್. ಕೃಷ್ಣ ತುಪ್ಪದವರು ಅದ್ಭುತವಾದಂತಹ ತುಪ್ಪನ ಕೊಟ್ಟು ಮುಳ್ಳಿಯವರ ಅದ್ಭುತವಾದ ಅಡುಗೆನ ಮಾಡಿಸಿ ಅಂತ ಹೇಳಿದ್ರೆ ಈ ಕಡೆಯಿಂದ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದವರಿಗೆಲ್ಲ ಮಯಾಸ್ ಅವರು ಏನ್ಬಿಡಿ ಮಯಾಸ್ ಅವರು ಇಷ್ಟು ಅದ್ಭುತವಾಗಿರುವಂತಹ ಗಿಫ್ಟ್ ಹ್ಯಾಂಪರ್ಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಮಯಾಸ್ ಅವರ ಗಿಫ್ಟ್ ಹ್ಯಾಂಪರ್ಗಳನ್ನ ಕೊಡಿ ಅಂತ ಇದ್ದಾರೆ. ಓಕೆ, ಕಾರ್ಯಕ್ರಮ ಶುರು ಮಾಡಿದೀವಿ. ಏನು ಸ್ಪೆಷಲ್ಲು, ಯಾರ್ಯಾರು ಬರ್ತಾ ಇದ್ದಾರೆ, ಏನೇನ್ ಮಾಡಿಸ್ತಾ ಇದ್ದೀರಾ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕೃಷ್ಣಪ್ಪನವ್ರು. ಬಂದು GFC ನಾಟಿ ಶೈಲಿಯ ಒಂದು ಅದ್ಭುತವಾದಂತಹ ಮಾಂಸಾಹಾರಿ ಅಡಿಗೆನ ಮಾಡಿ ತೋರಿಸ್ತಾರೆ. ರೀ ಕೃಷ್ಣಪ್ಪ ಅದೇನ್ರಿ ಮಾಡ್ತೀರಾ ಅಂದೆ. ಅದ್ ಮಾತ್ರ ಅಲ್ಲ ಸರ್, ಅಲ್ಲಿ ಬಂದೇ ನಾನು ಹೇಳೋದು ಅಂತ ಹೇಳಿದ್ದಾರೆ. ಅದೇನ್ ಹೇಳ್ತಾರೋ ಗೊತ್ತಿಲ್ಲ. ಕೃಷ್ಣಪ್ಪ ಬನ್ರಿ. ಮುರಳಿ ಅವರೇ ನಮಸ್ಕಾರ. ನಮಸ್ಕಾರ. ಏನೋ ಜೋಬ್ನಲ್ಲೆಲ್ಲ ಏನೋ ವಿಸಿಟಿಂಗ್ ಕಾರ್ಡ್ ಎಲ್ಲ ಇಟ್ಕೊಂಡು ದುಡ್ಡುಗಳೆಲ್ಲ ಕಾಣ್ತಾ ಇದೆ. ಸಖತ್ತಾಗಿ ಏನೋ ಬೆಳಗ್ಗೆ ವ್ಯಾಪಾರ ಮಾಡ್ಕೊಂಡು ಬಂದಂಗಿದೆ. ಏನ್ ಮಾಡ್ತಾ ಇದೀರಾ ನಾಟಿ ಕೃಷ್ಣಪ್ಪ? ಇವತ್ತ ಒಂದು ವಿಶೇಷವಾದ ಇದು ಖಾದ್ಯ ಮಾಡಿ ತೋರಿಸ್. ಏನ್ನ? ತೇಲ್ ಫ್ರೈ, ಬಾಲದಲ್ಲಿ ಫ್ರೈ. ಬಾಲದಲ್ಲಿ ಯಾವ ಬಾಲ? ಯಾರ್ದ ಬಾಲ? ಮೇಕೆ ಬಾಲ. ಕರೆಕ್ಟ್ ಆಗಿ ಹೇಳ್ರಿ. ಮೊದ್ಲೇ ಯಾವ ಬಾಲ ಅಂತ ಕೇಳ್ಬೇಕು ನಾವು ಮೊದ್ಲು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಟೈಲ್ ಫ್ರೈ ಅನ್ನ ಮಾಡ್ತಾ ಇದಾರೆ. ಕುರಿಯ ಮತ್ತು ಮೇಕೆಯ ಬಾಲದ ಫ್ರೈ. ಓಕೆ, ಮಾಡಕ್ಕೆ ಏನೇನು ತಿಂತೀರಿ ಹೇಳಿ. ಕರೇಲಾ ಫ್ರೈ ಬೇಕಾಗುವ ಸಾಮಗ್ರಿಗಳು: ಕರೇಲಾ, ಸಾಂಬಾರ್ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಜೀರಿಗೆ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲಾ ಪುಡಿ, ಅರಿಶಿನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಬಾಲನ ಏನ್ ಮಾಡ್ಕೊಂಡ್ ಬಂದಿದ್ದೀರಾ? ಮೇಕೆದು ಒಂದು ಪೊಸಿಷನ್ ಒಂದು ಇರ್ತದೆ ಭಾಗದ ಬಾಲನೇ ಅಲ್ಲ, ಅದು ಸೇರಿಸಿ ಮಾಂಸ ಸೇರಿಸಿದೆ ಅದು. ಓಕೆ 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 ಓಕೆ, ಅದ್ರದ್ದು ಫ್ರೈ ಇವಾಗ ಮಾಡ್ತಾರಂತ ನೀವು? ಸರ್, ಇದೇನು ಬರೀ ಬಾಲ? ಇದು ಅಷ್ಟೇ ಬರೀದು, ಇಷ್ಟಿದ್ರೆ ಸಾಕು. ಇಷ್ಟಿದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ನಾಟಿ ಕೃಷ್ಣಪ್ಪನವ್ರು ಬಂದು ಅದ್ಭುತವಾಗಿರುವಂತ ಅವರ ಎಲ್ಲಾ ಕೈ ಚಳಕಗಳು ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದಾರೆ. ಇವತ್ತು ತೋರಿಸ್ತಾ ಇದಾರೆ ಮುರಳಿಯವರೇ, ಯಾರು ತೋರಿಸಿರಲ್ಲ ಬಾಲನ, ನಾವು ಬಾಲದ ಫ್ರೈಯೇ ಮಾಡಿ ತೋರಿಸ್ಬಿಡ್ತೀವಿ ಮುರಳಿ ಅಂತ ಹೇಳಿದಾರೆ. ಇವ್ರ ಹತ್ರ ಮಾತ್ರ ಯಾರು ಬಾಲ ಬಿಚ್ಚೋಕೋಬೇಡಿ. ಬಾಲ ಆಗಿಲ್ಲ ಬಿಚ್ಚಿದ್ರೆ ಅಲ್ಲೇ ಕಟ್ಟು, ಅಲ್ಲೇ ಫ್ರೈ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ನಿಮ್ಗೆ? ಒಂದು ಫ್ರೈ ಬಾಣಲಿ ಕೊಡಿ, ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ ಕೃಷ್ಣಪ್ಪ, ಇನ್ನೇನು ಹೊಸ ವರ್ಷ ಹೆಂಗ್ ನಡೀತಾ ಇದೆ? ಅದ್ಭುತವಾಗಿತ್ತಾ? ಅದ್ಭುತವಾದ ವ್ಯಾಪಾರ. ಓಕೆ, ಅದ್ಭುತವಾದಂತಹ ವ್ಯಾಪಾರ ಆಗ್ಬೇಕು. ಯಾಕಂದ್ರೆ ಜನಕ್ಕೆ ತೃಪ್ತಿ ಕೊಡ್ಸಕ್ಕಾಗದ ಎರಡೇ ಎರಡದಲ್ಲಿ, ಮುಖ್ಯವಾಗಿ ಊಟದಲ್ಲಿ. ಆ ಊಟ ಬಂತು, ಹೊಟ್ಟೆ ತುಂಬಿತು ಅಂದ್ರೆ ಜನ ಅಲ್ಲಿ ತೃಪ್ತಿ ಆಗ್ತಾರೆ. ಅದು ಬಿಟ್ಟು ಇನ್ಯಾವ್ದನ್ನು ತೃಪ್ತಿ ಕೊಡ್ಸಕ್ಕಾಗಲ್ಲ. ಹೊಸ ವರ್ಷ ವ್ಯಾಪಾರ ಎಲ್ಲ ಚೆನ್ನಾಗಿತ್ತಾ? ಏನೇನ್ ಮಾಡಿ ಸ್ಪೆಷಲ್ ಹೊಸ ವರ್ಷಕ್ಕೆ? ಸ್ಪೆಷಲ್ ಬೋಟಿ ಫ್ರೈ ಇರ್ತದೆ ಹೊಸ ವರ್ಷಕ್ಕೆ. ಅದ್ ನೀವ್ ಹೇಳಿ ಹೇಳಿ ಹೇಳ್ತೀರಲ್ಲ, ಬೇಜಾರು ಮಾಡ್ಕೋತಾರೆ ಬಂದ್ ಕೇಳಿದ್ರೆ ಕೊಡೋದೇ ಇಲ್ಲ ಅಂತ. ಓಕೆ, ಅಲ್ಲ ನಾವ್ ಏನಾದ್ರು ತೋರಿಸಿದ್ರೆ ನೀವು ಸುಮ್ನೆ ಬಾಲ ಕೈ ಅಂತೆಲ್ಲ ತೋರಿಸ್ತಾರೆ. ಹೇಳಿ ಬಾಲ ಕೊಡಿ ಸರ್ ಅಂತಾರೆ. ಯಾರ ಬಾಲ ಕೊಡ್ತಿರೋ ಗೊತ್ತಿಲ್ಲ. ಇದು ನೀವು ಹೇಳಕ್ ಬಾಲ ಅಂತಿದೆ. ಓಕೆ, ಅದು ಮಾಡಿ ತಿಂದ್ರೆ ಎಷ್ಟು ಅದ್ಭುತವಾದ ಒಂದು ರೆಸಿಪಿ ಗೊತ್ತಾ? ಹೌದೌದು. ಒಂದೇ ಒಂದು ಪೀಸ್ ತಿಂದ್ರೆ ಓಕೆ, ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ಅಂದ್ರೆ ತುಂಬಾ ಸಿಕ್ಕಲ್ಲ. ಜಾಸ್ತಿ ಮರಿ ಕುಯ್ಯ ಕಡೆ ಹೋಗ್ರಿ, ಅಲ್ಲೇ ಬಾಲ ಸಿಗೋದು, ಅಲ್ಲೇ ಸಿಗೋದು. ಆಮೇಲೆ ಏನ್ ಕೃಷ್ಣಪ್ಪ ಅವ್ರು ತೋರಿಸಿದಾರೆ, ಒಂದು ಎರಡು ಮರಿ ಕುಯ್ತಾರೆ. ಎಲ್ರಿ ತರೋದು ನೀವು ಅದಕ್ಕೆ ನೀವು ಜಾಸ್ತಿ ಮರಿ ಕೊಯ್ ಜಾಗದಲ್ಲಿ ಅಡ್ವಾನ್ಸ್ ಆಗಿ ಹೇಳಿದ್ರೆ ಕೊಡ್ತಾರೆ. ಅದನ್ನ ನಾವು ಅಡ್ವಾನ್ಸ್ ಆಗಿ ಹೇಳಿದೀವಿ ಇಲ್ಲಿ. ಯಾಕಂದ್ರೆ ನಾನು ಫೋನ್ ಮಾಡಿ ಕೇಳ್ತಾರೆ, ಏನ್ ಕೃಷ್ಣಪ್ಪ ನೀವು ತೋರಿಸ್ಬಿಡ್ತೀರಾ, ನಮ್ಗೆ ಇದೇ ಸಿಗೋಲ್ಲ, ಬಾಲನೇ ಸಿಗಲ್ಲ ಅಂತ. ಏನ್ ಕರ್ಮಾರಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಅದ್ಭುತವಾದಂತ ಒಳ್ಳೆ ಒಳ್ಳೆ ರೆಸಿಪಿನ ತೋರ್ಸೋದು ನಮ್ ಜವಾಬ್ದಾರಿ. ಓಕೆ, ಎಣ್ಣೆ ಕಾದಿದೆ. ಓಕೆ, ಜೀರಿಗೆ ಹಾಕೋಣ ಒಂದೆರಡು. ಜೀರಿಗೆ ಬೇಕಾ ಇದಕ್ಕೆ? ಎಸ್. ಓಕೆ, ಇದು ಫ್ರೈ. ಇದು ಫ್ರೈ ತರನು ಮಾಡ್ಕೋಬಹುದು. ಬೇಕಾ? ಫ್ರೈ ಅಲ್ಲೇ ಮಜಾ ಇರ್ತದೆ. ಫ್ರೈ ಅಲ್ಲೇ ಒಳ್ಳೆ ಮಜಾ ಇರ್ತದೆ. ಹೌದೌದು. ಎರಡು ಕರಿಬೇವು ಸೊಪ್ಪು ಹಾಕೋಣ. ಮತ್ತೆ ಇನ್ನೇನು ಸಮಾಚಾರ? ಹೆಂಗ ಸರ್ ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ? ಹಂಗಂದ್ರೆ ಬಿಸ್ನೆಸ್ ಬೊಂಬಾಟ್ ಇದೆ. ಅಂತೂ ಹೊಸ ವರ್ಷ ಚೆನ್ನಾಗಿ ಶುರು ಆಗಿದೆ ಅಂತೀರಾ? ಶುರು ಆಗ್ಬಿಟ್ಟಿದೆ. ಓಕೆ, ನಮ್ದು GFC ಗರಂ ಮಸಾಲ ಚೆನ್ನಾಗಿ ಆನ್ಲೈನ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಅವ್ರಿಗೆಲ್ಲ ಆನ್ಲೈನ್ ವ್ಯವಸ್ಥೆ ಇನ್ನೊಂದು 15-20 ದಿನ ಮಾಡೋಣ. ಆನ್ಲೈನ್ ಅಲ್ಲೇ ಪುಡಿ ಕಳಿಸ್ಬಿಡೋದಾ? ಕಳ್ಸೋದು ಮುಗಿದ ಪುಡಿ ಹಾಕ್ಬಿಡತ್ತಾನೆ ಆನ್ಲೈನ್ ಅಲ್ಲಿ ನೀವು. ಓಕೆ, ಇದು ನಾಟಿ ಈರುಳ್ಳಿ ಸಣ್ಣ ಸಣ್ಣ ಈರುಳ್ಳಿನ ಹಾಕುವಂತ ಅಭ್ಯಾಸ ನಮ್ಮ ಕೃಷ್ಣಪ್ಪನವ್ರಿಗೆ. ಯಾಕಂದ್ರೆ ಆ ಬೇಬಿ ಈರುಳ್ಳಿ, ಸಣ್ಣ ಸಣ್ಣ ಈರುಳ್ಳಿ ಹಾಕಿದ್ರೆ ಸಾಂಬಾರ್ ಈರುಳ್ಳಿನ ರುಚಿ ಜಾಸ್ತಿ ಇರುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನೋ ಪ್ರಾಬ್ಲಮ್, ತುಂಬಾ ಸಖತ್ತಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ತುಂಬಾ ರುಚಿನೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಹೊಸ ವರ್ಷ ಚೆನ್ನಾಗಿ ಆಚರಿಸ್ತೀವಿ. ಓ, ಫುಲ್ಲು ವರ್ಷ ಫುಲ್ಲು ಫ್ರೈ ಆಗ್ಬೇಕಾ? ಇದು ಸ್ವಲ್ಪ ಲೈಟ್ ಫ್ರೈ ಆಗಲಿ.
ಕುಕ್ಕರ್ ಕೂಗ್ಸಿಲ್ಲ ಅಂದ್ರೆ ಇದು ಮಟನ್ ಬೇಯ್ತಪ್ಪ. ಕುಕ್ಕರ್ ಇಲ್ಲ, ನಾನು ಆಲ್ರೆಡಿ ಕೂಗ್ಸ್ಕೊಂಡ್ ತಂದ್ಬಿಟ್ಟಿದ್ದೀನಿ. ಎಷ್ಟು ವಿಷಲ್ ಕೂಗ್ಸಿದ್ದೀರಾ? ಒಂದು 5 ವಿಷಲ್ ಕೂಗ್ಸಿದ್ದೀನಿ. ಅದಕ್ಕೆ ಏನೇನು ಹಾಕಿದ್ದೀರಾ? ಏನಿಲ್ಲ, ಸ್ವಲ್ಪ ಮಸಾಲ ಪುಡಿ, ಗರಂ ಮಸಾಲೆ ಏನೋ ಇದ್ರೆ ಸ್ವಲ್ಪ ಹಾಕ್ಬಿಟ್ಟು, ಸಾಲ್ಟು, ಅರ್ಶನ ಅಷ್ಟೇ. ಸಾಲ್ಟು ಅರ್ಶನ ಮೇನು ಇದ್ರೆ ಸ್ವಲ್ಪ ಗರಂ ಮಸಾಲ ಹಾಕಿ 4 ವಿಷಲ್ ಕೂಗಿಸ್ಕೊಂಡು ತಂದಿರುವಂತ ಬಾಲಗಳು. ಓಕೆ, ಮನೇಲಿ ಅವ್ರೇನು ಆ ಥರ ಮಾಡಬೇಕಾಗಿಲ್ಲ. ಕುಕ್ಕರ್ ಒಟ್ಟಿಗೆ ಕೂಗಿಸ್ಕೊಂಡ್ಬಿಡ್ಬೋದು. ಓಕೆ ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು. ಓಕೆ. 70 ಬೆಳ್ಳುಳ್ಳಿ, 30 ಶುಂಠಿ. 30 ಶುಂಠಿ. ಓಕೆ. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಲ್ಲ? ಸಾಕು 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 ಸಾಕು. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋಣ. ಹಾಕಿ. ಟೊಮೆಟೊ ಹಾಕೊಳ್ಳೋಣ. ಓಕೆ ಓಕೆ ಓಕೆ, ಹಾಕ್ಬಿಡಿ. ಟೊಮೆಟೊನು ಮೆತ್ತಗಾಗಿ ತುಂಬಾ ಟೈಮ್ ಹಿಡಿಯುತ್ತೆ. ತಗೊಳುತ್ತೆ ಅಲ್ಲ, ಅದು ತುಂಬಾ ಸಣ್ಣ ಹಚ್ಕೊಂಡ್ಬಿಟ್ಟಿದ್ರೆ ಓಕೆ ಬೇಗ ಆಗುತ್ತೆ. ಇದು ಹೆಚ್ಚುವಾಗಿದೆಯಲ್ಲ? ಹೌದೌದು. ಸ್ವಲ್ಪ ಸಣ್ಣ ಸೈಜ್ ಹಚ್ಕೊಂಡ್ಬಿಡು. ಟೊಮೆಟೊ ಇರ್ಬೇಕಲ್ಲ ಫ್ರೈಗೆ, ಟೊಮೆಟೊ ಇದ್ರೇನೆ ಸ್ವಲ್ಪ ಮಜಾ ಇರೋದು ಅಲ್ವಾ? ಆ ಥರ ನೀವು ಜಲ್ದಿ ಫ್ರೈ ಆಗಬೇಕು ಅಂತಂದ್ರೆ ಸಾಲ್ಟ್ ಬೇಗ ಹಾಕಬೇಕು ಸ್ವಲ್ಪ. ಓಕೆ. ಸಾಲ್ಟ್ ನೀವು ಜಲ್ದಿ ಹಾಕೊಂಡ್ರೆ ಓಕೆ ಬೇಗ ಫ್ರೈ ಆಗುತ್ತೆ. ಅಂದರೆ ಸ್ವಲ್ಪ ಜಲ್ದಿ ತಿರ್ಸ್ತಾ ಇರಬೇಕಾಗುತ್ತೆ. ಓಕೆ ಓಕೆ. ಯಾವತ್ತೂ ಅಡುಗೆಗೆ ಸಾಲ್ಟ್ನ ಕೊನೆಯಲ್ಲಿ ಯೂಸ್ ಮಾಡಬೇಕು. ಓಕೆ. ಆವಾಗ ನ್ಯಾಚುರಲ್ ಅಡುಗೆ ಇರ್ತದೆ. ಕೆಲವರು ಏನು ಮಾಡ್ತಾರೆ, ಉಪ್ಪು ಹಿಡಿದು ಅಂದ್ಬಿಟ್ಟು ಫಸ್ಟೇ ಹಾಕ್ಬಿಡ್ತಾರೆ. ಅದ್ರ ಕಡೆಯಿಂದ ತುಂಬ ಗಮನ ವಹಿಸ್ಬೇಕಾಗ್ತದೆ. ತಳ ಹಿಡಿಸ್ತಾ ಇರ್ತದೆ ಉಪ್ಪು ಹಾಕ್ಬಿಟ್ರೆ ಅಲ್ಲ? ಹಾಂ, ಖಂಡಿತ. ಅದು ಇದು ನಮ್ಮದು ಗರಂ ಮಸಾಲ. ಓಕೆ, GFCಯ ಗರಂ ಮಸಾಲ, ಅದ್ಭುತವಾದಂಥ ಗರಂ ಮಸಾಲ. ಇದು ಸುಮಾರು 1 kgಗೆ 1 ಸ್ಪೂನ್ ಹಾಕಿದ್ರೆ ಸಾಕು. 1 kg ಮಟನ್ಗೆ 1.25 ಸ್ಪೂನ್ ಹಾಕಿದ್ರೆ ಸಾಕು. ಅದ್ಭುತವಾದಂಥ 13 ಐಟಮ್ಗಳನ್ನ ಹಾಕಿ ಮಾಡಿರ್ತಕ್ಕಂಥದ್ದು. ಖಾರದ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ, ಜಾಕಾಯಿ, ಅನಾನಸು ಹೂವಿಂದ ಹಾಕಿರ್ತಕ್ಕಂಥ 13 ಸಾಂಬಾರ್ ಪದಾರ್ಥಗಳನ್ನ ಹಾಕಿ ಮಾಡಿರ್ತಕ್ಕಂಥದ್ದು. ಈ ರೆಡಿಮೇಡ್ ನೀವೇ ಮಾಡ್ಕೋಬಹುದು. ಮಾಡ್ಕೊಳಕ್ಕಾಗಿಲ್ಲ ಅಂದ್ರೆ ನಮ್ಮ GFC ಕೃಷ್ಣಪ್ಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ತುಂಬಾ ಅದ್ಭುತ ಕೂಡ ಇರುತ್ತೆ. ತೋರಿಸಿ. ಇದು 1 kg ಇದೆ ಈಗ. ಓಕೆ. 1.25 ಸ್ಪೂನ್ ಸಾಕು. ಚಿಕ್ಕ ಸ್ಪೂನ್ ಇದು. ಓಕೆ. ದೊಡ್ಡ ಸ್ಪೂನ್ ಆದ್ರೆ 1.5 ಸ್ಪೂನ್ ಆದ್ರೆ ಸಾಕು. ಖಾರನು ಇದರಲ್ಲಿ ಇರ್ತದೆ. ಖಾರನು ಇದ್ರೊಳಗೆ ಇರುತ್ತಾ? ಮೆಣಸಿನ್ಕಾಯಿ ಹಾಕೋದು ಬೇಡವಾ? ಅವಶ್ಯಕತೆ ಏನಿಲ್ಲ. ಗುಂಟೂರು ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ 3 ಹಾಕಿದ್ದೀರಾ? 3 ಹಾಕಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಇವೆಲ್ಲ ಹಾಕ್ತೀರಾ? ಸ್ವಲ್ಪ ಬಾಯ್ಲ್ ಆಗಲಿ. ಫ್ರೈ ಅಲ್ವರ ಇದು? ಎಂಡಿಂಗ್ ಬೇಸ್ ಬಂದಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷ್ಣಪ್ಪನವ್ರು ಬಂದು ಅದ್ಭುತವಾಗಿರುವಂಥ ಬಾಲದ ಫ್ರೈಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ತುಂಬಾ ಸಖತ್ತಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಒಂದ್ಸರಿ ಮಾಡ್ಕೊಳ್ಳಿ, ಆಮೇಲೆ ದಿನ ತಿನ್ಕೊಳ್ತಾ ಇರ್ತೀರಾ ಅಂತ ಹೇಳ್ತಾ ಇದ್ದಾರೆ. ಈಗ ಹಾಕೋಣ ಪೀಸಸ್. ಓಕೆ. 1 kg ಮಟನ್ ಇದೆಯಾ? ಇದು 1 kg ಇದೆ ಇದು. ಓಹೋ ಓಹೋ. ಓಕೆ. ಸ್ವಲ್ಪ ನೀರು ಸೇರ್ಸೋಣ. ಹಾಕಿ ಸರ್. ಅಂದ್ರೆ ಇದು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಈ ಬಾಲಗಳನ್ನ ಒಂದ್ಸರಿ 3-4 ಸರಿ ವಿಷಲ್ ಹಾಕಿ ಸ್ವಲ್ಪ ಖಾರ, ಅರ್ಶಿನ ಪುಡಿನ ಹಾಕಿ ವಿಷಲ್ ಹಾಕಿ ಕೂಗಿಸ್ಕೊಂಡಿರುವಂತದ್ದು. 4 ವಿಷಲ್ ಕೂಗಿಸಿದೀರಾ? 4 ವಿಷಲ್. ಡನ್. ಈ ಮಸಾಲದಲ್ಲಿ ಎಷ್ಟು ತನಕ ಬೇಯಬೇಕು? 2 ನಿಮಿಷ ಅಷ್ಟೇ, ಏನು ತುಂಬ ಹೊತ್ತು ಬೇಕಾಗಿಲ್ಲ. ಅದು ಬೆಂದಿದೆ ಚೆನ್ನಾಗಿ. ನಮ್ದು ಈ ಟೈಮಿಗೆ ಸ್ವಲ್ಪ ಬಿಸಿ ಆಗ್ಬಿಟ್ರೆ ಸಾಕು. ಹಂಗಂತೀರಾ? ಆಗೋಯ್ತು ಅಷ್ಟೇ. ಬಟ್ ಉಪ್ಪು ಖಾರ ಮಸಾಲೆ ಹಿಡಿದಿರೋದು, ಈ ಮಸಾಲ ಹೆಂಗ್ ಹಿಡಿತ? ಅದಕ್ಕೆ ಅದಕ್ಕೆಲ್ಲ ಉಪ್ಪು ಹಾಕಿದೀವಲ್ಲ ನಾವು. ಉಪ್ಪು ಹಾಕಿದ್ರೆ ಈ ಮಸಾಲ ಹಿಡಿಬೇಕಲ್ಲ? ಹಿಡಿದು ನೋಡ್ಕೊಳ್ಳಿ ಈಗ. ಹಿಡಿತಾ? ಓಕೆ, ಡನ್. ನೀವು ಟೇಸ್ಟ್ ಮಾಡೋರು ಇಲ್ಲೇ ಇರುವಾಗ ನಾವು ಏನು ಹೇಳಕ್ಕಾಗುತ್ತೆ? ನೋ ಪ್ರಾಬ್ಲಮ್. ನಾನು ಹೇಳ್ಬಿಟ್ರೆ ನಾವು ಅಲ್ಲಿಗೆ ನಿಮ್ಮ ಸ್ಥಾನದಲ್ಲಿ ನಾನು ಇರ್ಬೇಕಾಗ್ತದೆ. ಅದು ಸರಿ ಹೋಗಲ್ಲ ಕೆಲಸ. ಅದು ನಿಮ್ಗೆ ಬಿಟ್ಟಿದೀವಿ ಚಾನ್ಸ್. ಅದು ನಾವೆಲ್ಲ ಮಾಡುವವರು, ನೀವು ಟೇಸ್ಟ್ ಮಾಡುವವರು. ತುಪ್ಪ ಹಾಕಿದ್ರೆ ಅದ್ರ ಮಜಾನೇ ಬೇರೆ ಅಂತ ಇದ್ರೆ ಕೃಷ್ಣಪ್ಪನವರು. ಹಾಕ್ಲಾ? ಹಾಕಿ ಸರ್. ಓಕೆ ಸರ್.
ಹಿಂಗೆಲ್ಲ ತುಪ್ಪ ಹಾಕ್ಬಿಟ್ರೆ ಕಷ್ಟ ಆಗತ್ತೆ. ಇಲ್ಲ ಸರ್, ಜಾಸ್ತಿ ಹಾಕಿಲ್ಲ, ನೀವು ಒಂದೇ ಸ್ಪೂನ್ ಹಾಕಿದ್ದು. ನೋಡಿದೆ ನೋಡಿ ಅಲ್ಲಿ ಹೆಂಗ್ ತೇಲ್ತಾ ಇದೆ ನೋಡ್ರಿ, ಮುಖ ಕಾಣ್ತಾ ಇದೆ ನಿಮ್ದು, ತಲೆ ಎಲ್ಲ ಹೊಳಿತಾ ಇದೆ ನೋಡ್ರಿ ಇಲ್ಲಿ. ಇಲ್ಲ ಸರ್. ಓಕೆ ಸರ್, ಮುಸ್ಲಾ ಖುಷಿ ಸರ್. ಎಷ್ಟು ನಿಮಿಷ? ಒಂದು 5 ನಿಮಿಷನಾ? ಸರ್, ಒಂದು 2 ನಿಮಿಷ ಅಷ್ಟೇ. ಕೃಷ್ಣಪ್ಪನವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಬಾಲದ ಫ್ರೈ ಅನ್ನ ಮಾಡಿ ತೋರಿಸಿದ್ರೆ. ಕೃಷ್ಣಪ್ಪ ರೆಡಿ ಆಗಿದೆಯಾ? ರೆಡಿ ಸರ್. ತೆಗಿರಿ ನೋಡೋಣ. ಅವು ನೋಡಿ ಆಗಿದೆ ನೋಡಿ. ಆಗಿದೆ ಸರ್. ಗ್ಯಾರಂಟಿನಾ? ಕೊಡಿ, ಮತ್ತೆ ಇನ್ನೇನು ಬಾರ್ಸೆ ಬಿಡೋಣ ಅಷ್ಟೇ. ಒಂದು ನಾಟಿ ಸ್ಟೈಲಲ್ಲಿ ಬಾಲದ ಫ್ರೈಯನ್ನು ಮಾಡಿ ಕೊಟ್ಟಿರೋ ನೀವು. ಓಕೆ, ಹಳ್ಳ ಆಡ್ತಾ ಇದೆ ಬಾಲ, ಅದಕ್ಕೆ ನೋಡ್ತಾ ಇದ್ದೀನಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷ್ಣಪ್ಪ ಅವರು ಅದ್ಭುತವಾಗಿರುವಂತಹ ಒಂದು ಫ್ರೈ ಅನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಫ್ರೈ ಅನ್ನ ಯಾವ ರೀತಿ ಮಾಡ್ಕೊಂಡ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ರುಚಿಯಾಗಿ ನಿಮ್ಮಲ್ಲಿ ಬಾಲದ ಫ್ರೈ ಮಾಡ್ಕೊಳ್ಳಿ. ಕರೇಲಾ ಫ್ರೈ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಕರಿಬೇವು, ಸಾಂಬಾರ್ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಕಾಳು ಮೆಣಸಿನ ಪುಡಿ, ಟೊಮ್ಯಾಟೊ, ಉಪ್ಪು, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಮಸಾಲ ಹಾಕಿ ಅರ್ಧ ಬೇಯಿಸಿರುವ ಕರೇಲಾ, ನೀರು ಹಾಕಿ ಮಿಕ್ಸ್ ಮಾಡಿ ಮೇಲೆ ತುಪ್ಪ ಹಾಕಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿ. ಈಗ ಕರೇಲಾ ಫ್ರೈ ರೆಡಿ ಟು ಈಟ್. ಕೃಷ್ಣಪ್ಪ ಹೇಳಿ ಸರ್. ತಲೆ ಸುತ್ತಾ ಇದ್ದೀರಿ ಯಾಕ ಸರ್? ಓಕೆ, ನೋಡೋಣ. ನೋಡಿ ಸರ್. ಓಕೆ ಸರ್, ಅದ್ಭುತವಾಗಿರುತ್ತೆ ಸರ್. ಕಾಣಿಸೋದೇನು ಹಂಗಂತೀರಾ? ನೀವು ತಿಂದು ನೋಡ್ರಿ ಹೇಗಿರ್ತದೆ ಅಂತದು, ನಾನೇನು ಹೇಳಲ್ಲ. ಈಗ ಒಂದೊಂದು ಪಾರ್ಟ್ಸು ಸಪ್ಸಪೇಟಾಗಿ ಮಾಡಿದ್ರೆ ಒಂದೊಂದು ಥರ ಟೇಸ್ಟ್ ಇರ್ತದೆ ಸರ್. ಅದು ನೋಡಿ ಹೇಗಿದೆ. ಸಕಾಗಿದ್ದೀರಿ ಮತ್ತೆ ಸರ್, ನಾನು ರೆಸಿಪಿ ಯಾವುದೇ ನಿಮ್ಗೆ ಇಲ್ಲಿ ಇದು ಮಾಡ್ಬೇಕಾದ್ರೂ ಒಂದ್ಸರಿ ಎಲ್ಲ ಪೂರ್ತಿ ಮಾಡಿ ನೋಡಿನೇ ಇಲ್ಲಿ ಇದು ಮಾಡೋದು. ಅದ್ಭುತವಿದೆ. GFC ಅವ್ರು ಮಾಡಿದ್ರೆ ಸರಿಗಿರ್ಬೇಕು ಅನ್ನೋ ಲೆಕ್ಕಾಚಾರ. ಬೇಕಿತ್ತ ಇವೆಲ್ಲ? ಹೇಗಿದೆ ನೋಡಿ, ನೋಡಿದ್ರಾ? ನಿಮ್ಗೇನೋ ಡೌಟ್ ಇತ್ತು ಏನಿದು ಕೃಷ್ಣಪ್ಪ ಬಾಲ ಎಲ್ಲ ತಂದು ಮಾಡ್ತಾರೆ ಅಂತ. ಕೃಷ್ಣಪ್ಪನ್ ಬಾಲ ತಂದಿದೆ ಪ್ರಾರಂಭ ಆಗ್ತಾ ಇತ್ತು. ಆದ್ರೂ ಬಾಲದಲ್ಲಿ ಇಷ್ಟೊಂದು ಮಜಾ ಇದೆ ಅಂತ ಗೊತ್ತಿಲ್ಲ. ನಿಜವಾಗ್ಲು ಸರ್, ಅದು ಎಂತ ಟೇಸ್ಟ್ ಗೊತ್ತಿರೋದು ನೋಡಿ. ಎಕ್ಸಲೆಂಟ್ ಅದು ಪೀಸದು. ಆಹಾ, ಹಂಗೆ ಲಾಲಿಪಾಪ್ ತರ ಹಂಗೆ ಚಿಪ್ಬೇಕು ಸರ್ ಅದನ್ನ. ನೋಡಿ ಹಂಗೆ ಇಟ್ಟು ನೋಡಿ ಬೈಲಿ ಹೇಗಿದೆ ಅದು. ಅದ್ಭುತ. ಅರೆ ಬಾಲ ಅಂದ್ರೆ ಬಾಲ ಅಲ್ಲ, ಕೊನೆಯದು ಒಂದು 100-150 ಗ್ರಾಮ್ ಇರ್ತದೆ ಪೀಸ್ ಅದು. ಓಕೆ, ಬಾಲಕ್ಕೆ ಇಷ್ಟೊಂದು ಡಿಮ್ಯಾಂಡ್ ಇದೆ ಅಂತ ಗೊತ್ತಿಲ್ಲ ಬಿಡಿ ನನಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇನ್ಯಾವ್ದಾರ ಪಾರ್ಟ್ಸ್ ಉಳ್ಕೊಂಡಿದ್ಯಾ? ಸರ್ ಇನ್ನೂ ಇದೆ ತುಂಬಾ ತೋರ್ಸೋದು. ಇನ್ನೂ ಇದೆಯಾ? ಇದೆ ಸರ್. ಓಕೆ, ತಗೊಂಬನ್ನಿ ಸರ್. ಹೊಸ ವರ್ಷದಲ್ಲಿ ಎಲ್ಲ ಪಾರ್ಟ್ಸ್ ಹುಡ್ಕೊಂಡ್ಬಿಡಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪೂರ್ತಿ ಪ್ರಮಾಣದ ಎಲ್ಲ ಸ್ಪೇರ್ ಪಾರ್ಟ್ಸ್ ಗಳಿಗೆ ಒಮ್ಮೆ ಭೇಟಿ ಕೊಡಿ. GFC ಕೃಷ್ಣಪ್ಪ ಅಂತ ತಿಳಿಸಿ ನಮ್ಮ ನಾಟಿ ಕೃಷ್ಣಪ್ಪನವರು ಅದ್ಭುತವಾಗಿರುವಂತ ಒಂದು ಬಾಲದ ಫ್ರೈನ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಮೋಸ್ಟ್ಲಿ ನಾವು ಈ ತರದ್ದು ಫ್ರೈಯೇ ತಿಂದಿರ್ಲಿಲ್ವೇನೋ, ಇಷ್ಟೊಂದು ರುಚಿಯಾಗಿರುವಂತ ಮಟನ್ ಸಿಗುತ್ತೆ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ವೇನೋ ಅನ್ನೋ ಮಟ್ಟಿಗೆ ತುಂಬಾ ಚೆನ್ನಾಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಾಲಕೃಷ್ಣ ಗುರೂಜಿಯವರು ಬರ್ತಾ ಇದ್ದಾರೆ, ಖ್ಯಾತ ಸಂವಹನಿ ತಜ್ಞರು. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆರೋಗ್ಯದ ಅಡಿಗೆ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಗುರೂಜಿಯವರು ಬಂದು ನಿಂತಿದ್ದಾರೆ. ಗುರೂಜಿ ನಮಸ್ಕಾರ. ಗುರೂಜಿ ನಮಸ್ಕಾರ ಮಾಡಿದ್ರೆ. ಏನ್ ಗುರೂಜಿ ಇವತ್ತು ಏನ್ ಕುಡಿಸ್ತಾ ಇದ್ದೀರಾ ನಮ್ಗೆ? ಇವತ್ತು ಬೀಟ್ ಬನಾನಾ ಶೇಕ್. ಬೀಟ್ರೂಟ್ ಬನಾನಾ ಶೇಕ್ ಮಾಡ್ತಾ ಇದ್ದೀರಾ? ಬೀಟ್ರೂಟ್ ಅನ್ನೋಣ ಬೀಟ್. ಓಕೆ, ಬೀಟ್ ಬನಾನಾ ಶೇಕ್ ಅನ್ನ ಮಾಡಕ್ಕೆ ಏನೇನ್ ತಂದಿದ್ದೀರಾ ಗುರೂಜಿ? ಬೀಟ್ರೂಟ್ ಜ್ಯೂಸ್ ಬೇಕಾಗುವ ಸಾಮಗ್ರಿಗಳು: ಬೀಟ್ರೂಟ್, ಬಾಳೆಹಣ್ಣು, ಬಾದಾಮಿ, ಕೋಕೋ ಪುಡಿ. ಸುಮ್ಮನೆ ಬಾಯಿ ಆಡ್ತೀನಿ ನೋಡೋಣ ಬೀಟ್ರೂಟ್ ಹೆಂಗಿರುತ್ತೆ ಅಂತ ತಿಳ್ಕೊಂಡ್ರೆ ಆಮೇಲೆ ಆ ರುಚಿನೇ ಇರೋದಿಲ್ಲ. ಯು ವಿಲ್ ಸಿ ದಟ್. ಇವಾಗ ಹೇಗಿದೆ ನೋಡಿ, ಇದೆಲ್ಲ ಮಾಡಿದ್ಮೇಲೆ ಬೀಟ್ರೂಟ್ ತಿಂದಂಗೆ ಅನ್ಸೋದೇ ಇಲ್ಲ ಆಮೇಲೆ. ಸೊ ಇದನ್ನ ಮಿಕ್ಸರ್ಗೆ ಹಾಕೊಳ್ಳೋಣ. ಸೊ ಬೀಟ್ರೂಟ್, ಬಾಳೆಹಣ್ಣು, ಪುಟ್ಬಾಳೆಹಣ್ಣು, ಗುರೂಜಿಯವರ ತೋಟದ್ದು ಬಾದಾಮಿ, ಓಕೆ, ಕೋಕೋ ಪೌಡರ್,
ಓಕೆ ಗುರುಜಿ, ಕೋಕೋ ಪೌಡರ್ ಕೋಕೋ ಪೌಡರ್ ಕಮ್ಮಿ ಅಥವಾ ಜಾಸ್ತಿ ಹಾಕೋಬಹುದು. ಸಮಥಿಂಗ್ ಲೈಕ್ ಕಾಫಿ, ಸ್ಟ್ರಾಂಗ್ ಕಾಫಿ, ಲೈಟ್ ಕಾಫಿ ಅನ್ನೋ ಥರ. ಓಕೆ ಗುರುಜಿ, ಸ್ವಲ್ಪ ಸ್ಟ್ರಾಂಗ್ ಇದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕೋಣ. ಹಾಕಿ. ಸ್ವಲ್ಪ ತಣ್ಣೀರು. ಎಸ್. ಬೀಟ್ ಬನಾನಾ ಶೇಕ್. ಬೀಟ್ರೂಟ್ ಅನ್ನು ಮತ್ತೆ ಬಾಳೆಹಣ್ಣನ್ನು ಹಾಕಿ ಮಾಡಿರ್ತಕ್ಕಂಥ ಒಂದು ಮಿಲ್ಕ್ ಶೇಕ್ ಅನ್ಬೋದು, ಇಲ್ಲ ಸ್ಮೂದಿ ಅನ್ಬೋದು. ಸ್ವಲ್ಪ ನೀರು ಜಾಸ್ತಿ ಹಾಕೊಂಡ್ರೆ ಜ್ಯೂಸ್ ಅನ್ಕೋಬಹುದು. ನಿಮ್ಗೆ ಹೆಂಗ್ ಕುಡಿಯಕ್ಕೆ ಅನ್ಕೊಳ್ಳೋಣ ಆ ಥರ ಕುಡ್ಕೊಂಡು ಆರೋಗ್ಯನ ವೃದ್ಧಿಸ್ಕೊಳ್ಳಿ ಅಂತ ಗುರುಜಿಯವರು ಕೊಟ್ಟಿದ್ದಾರೆ. ಗುರುಜಿಯವರು ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಇದೆಲ್ಲ ಆರೋಗ್ಯದ ಡ್ರಿಂಕು. ತುಂಬಾ ಜನ ಕೇಳ್ತಾರೆ ಸಣ್ಣ ಆಗ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ನಿಶಕ್ತಿ, ಇವೆಲ್ಲ ತೋರಿಸ್ತಾ ಇರೋದು ಏನಕ್ಕೆ ಅನ್ಕೊಂಡಿದ್ದೀರಾ? ನಿಮ್ಮ ಆರೋಗ್ಯ ವೃದ್ಧಿಸ್ಕೊಳ್ಳಿ ಅಂತಾನೆ. ಸುಸ್ತಾದಾಗ ಇದನ್ನ ಮಾಡ್ಕೊಂಡು ಕುಡಿಬೋದು. ಸಣ್ಣ ಆಗ್ಬೇಕು ಅಂದ್ರೆ ಇದನ್ನ ಡೈಲಿ ಅಭ್ಯಾಸ ಮಾಡ್ಕೊಂಡು ಒಂದು ಊಟ ಬಿಟ್ರೆ ಅಟ್ಲೀಸ್ಟ್ ಸ್ವಲ್ಪ ತೂಕ ಕಡಿಮೆ ಆಗುತ್ತೆ. ಇವೆಲ್ಲ ಹೇಳೋದ್ರಲ್ಲಿ ಇರುತ್ತೆ. ನೀವು ತಿಳ್ಕೊಳ್ಳೋದು ಯಾವ ರೀತಿ ತಿಳ್ಕೊಳ್ತಾ ಇದ್ದೀರಾ ಗೊತ್ತಿಲ್ಲ. ಮತ್ತೊಮ್ಮೆ ತೋರಿಸ್ತಾ ಇದೀವಿ ಗುರುಜಿ ಇದನ್ನ ಯಾವ ರೀತಿ ಮಾಡಿದ್ರು ಅಂತ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯ ನೀವೇ ವೃದ್ಧಿಸ್ಕೊಳ್ಳಿ. ಬೀಟ್ರೂಟ್ ಜ್ಯೂಸ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಬೀಟ್ರೂಟ್, ಬಾಳೆಹಣ್ಣು, ಬಾದಾಮಿ, ಕೋಕೋ ಪುಡಿ, ನೀರು ಹಾಕಿ ಬ್ಲೆಂಡ್ ಮಾಡಿದರೆ ಬೀಟ್ರೂಟ್ ಜ್ಯೂಸ್ ರೆಡಿ ಟು ಡ್ರಿಂಕ್. ಗುರುಜಿ, ಈ ಬೀಟ್ ಬನಾನಾ ಮಿಲ್ಕ್ ಶೇಕ್ ನ ನೋಡೋದಕ್ಕಿಂತ ಮೊದಲು ಒಂದು ಪ್ರಶ್ನೆ ಫೇಸ್ಬುಕ್ ನಲ್ಲಿ ನಮ್ಗೆ ತುಂಬಾ ಸರಿ ಕೇಳ್ತಾ ಇದ್ದಾರೆ. ಮಗುಗೆ 1.5 ವರ್ಷ ಅದೇನು ಅವ್ರು ಏನು ಜಸ್ಟಿಫಿಕೇಶನ್ ಮಾಡಿದಾರೋ ಗೊತ್ತಾಗ್ತಾ ಇಲ್ಲ. 1.5 ವರ್ಷ ಮಗು ತುಂಬಾ ಹಠ ಮಾಡುತ್ತೆ. ಇದೇ ಬಟ್ಟೆ ಬೇಕು ಅನ್ನುತ್ತೆ, ಊಟ ತಿನ್ನಲ್ಲ, ತಿಂಡಿ ತಿನ್ನಲ್ಲ. ಹಠ ಮಾಡಿದ್ರೆ 2 ಅವರ್ ಅಳುತ್ತಂತೆ. ಅಳೋದೇ ನಿಲ್ಸಲ್ವಂತೆ. ಅದು ಹೋಗ್ತಾ 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 ಇವಾಗ ಏನ್ ಮಾಡಿದ್ರೆ ಅಪ್ಪನ್ ನೋಡಿದ್ರೆ ಆಗಲ್ವಂತೆ, ಅವ್ರ ಅಮ್ಮನ್ ನೋಡಿದ್ರು ಆಗ್ತಾ ಇಲ್ವಂತೆ, ಅವ್ರ ಅಜ್ಜಿ ಬೇಕು ಅಂತ ಅಳ್ತಾ ಇರ್ತಂತೆ. ಈ ಪ್ರಶ್ನೆ ನಿಮ್ಮನ್ ಕೇಳಿ ಅಂತ ಹೇಳಿದ್ದಾರೆ. ನಾನೇ ಹೇಳಲ್ಲ ಅಂದೆ. ಬೇಡ ಸರ್, ಗುರುಜಿ ಕೈಲೇ ಹೇಳ್ಸಿ ಸರ್ ಅಂತ ಹೇಳಿದ್ರೆ. ಹೇಳಿ ಗುರುಜಿ. ಟಿಪಿಕಲ್ ಸಿಂಪ್ಟಮ್ ಆಫ್ ಸ್ಪಿರಿಟ್. ಓಕೆ. ಪ್ರೇತಾತ್ಮ ಸೇರಿದಾಗ ಈ ಥರದ ಬಿಹೇವಿಯರ್ ಎಲ್ಲ ಬಹಳ ಕಾಮನ್. ಇಷ್ಟೇ ಅಲ್ಲ, ಜೊತೆಗೆ ಇಷ್ಟಿಷ್ಟು ತಿಂತಾರೆ. ಅಯ್ಯೋ, ನೋಡೋದಕ್ಕೆ ಹಿಂಗಿರ್ತಾರೆ ಸಣ್ಣಕ್ಕೆ, ಹೌದು, ಇಷ್ಟಿಷ್ಟು ತಿಂತಾರೆ. ಇದು ಕೂಡ ಟಿಪಿಕಲ್ ಸಿಂಪ್ಟಮ್ ಆಫ್ ಸ್ಪಿರಿಟ್. ಸೊ ಇನ್ನು ಪ್ರೇತಾತ್ಮನ ಬಿಡುಗಡೆ ಮಾಡಿಕೊಟ್ಟಾಗ ಸರಿ ಹೋಗೋ ಸಾಧ್ಯತೆ ಇದೆ. ಓಕೆ. ಬೆಸ್ಟ್ ಅಂದ್ರೆ ತಂದೆ ತಾಯಿ ಜೊತೆಗೆ ಅಜ್ಜಿ, 3 ಜನನು ರೇಖೆ ಕಲ್ತ್ಕೊಂಡು ನಾನು ಹೇಳ್ಕೊಡೋದು ಮನೇಲಿ ಅಭ್ಯಾಸ ಮಾಡ್ಲಿ. ಓಕೆ. ಸರಿ ಹೋಗದಿದ್ರೆ ಆ ಮಗು ಫೋಟೋಗ್ರಾಫ್ ತಂದ್ರೆ ಸಾಕು. ಓಕೆ. ಫೋಟೋಗ್ರಾಫ್ ಮುಖಾಂತರ ಹೀಲರ್ನ ಹಿಪ್ನಾಟಿಕ್ ಸ್ಟೇಟ್ ಅಲ್ಲಿ ಇಟ್ಟು ಆ ಮಗುವಲ್ಲಿರುವಂತಹ ಪ್ರೇತಾತ್ಮನ ಬಿಡುಗಡೆ ಮಾಡಿಕೊಟ್ಟಾಗ ಸರಿ ಹೋಗೋ ಸಂಭವ ತುಂಬಾನೇ ಚೆನ್ನಾಗಿದೆ. ಓಕೆ. ಯಾಕೆ ವರಿ ಮಾಡ್ತೀರಾ? ಮಗು ಒಡೆಯೋದು ಗಿಡಿಯೋದೆಲ್ಲ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಯೂಶಲಿ ಚೇಷ್ಟೆ ಮಾಡಿದ ತಕ್ಷಣ ಬಾರಿಸ್ಬೇಕು ಅನ್ಸುತ್ತೆ. ಆದ್ರೆ ಭಾರತದಿಂದ ಪ್ರಯೋಜನ ಆಗಲ್ಲ. ಬಿಕಾಸ್ 2 ಅವರ್ 3 ಅವರ್ ಮಗು ಅಳುತ್ತದೆ, ಸುಮ್ಮನೆ ಹೇಳಲ್ಲ. ಇದಕ್ಕೆ ನಿಖರವಾದಂಥ ಕಾರಣನು ಗುರೂಜಿಯವರು ಹೇಳಿದ್ದಾರೆ. ದಯವಿಟ್ಟು ಗುರೂಜಿಯವ್ರನ್ನ ಭೇಟಿ ಮಾಡಿ ಇದರ ಬಗ್ಗೆ ಮಾಹಿತಿನ ಪಡ್ಕೊಳ್ಳಿ. ನಿಮ್ಮ ಸಮಸ್ಯೆ 100% ಸರಿ ಹೋಗುವಂತ ಸಾಧ್ಯತೆ ಜಾಸ್ತಿ. ಓಕೆ ಗುರೂಜಿ, ಇದು ಬೀಟ್. ಇದ್ರೊಳಗೆ ಹೇಳಿ ನೈಟ್ರೈಟ್ ಅಂತ ಇರುತ್ತೆ. ತಿನ್ನೋಡಿ ಹೆಂಗಿದೆ ನೀವು ಹೇಳಿ. ಕೋಕೋ ಪೌಡರ್ ಬೇಕಾಗಿರ್ಲ ಅಂತಿದೆ. ಹಂಗೆ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವೆಲ್ಲ ಸ್ಮೂದಿಗಳು ನಿಮ್ಗೆ ತಿನ್ನಿದೀವಿ, ನಿನ್ನೆ ಮೊನ್ನೆ ಎಲ್ಲ ತಿಂತಾನೆ ಇದೀವಿ. ಆ ಸ್ಮೂತಿ ತಂದಾಗ ಅದು ಒಂಥರ ನ್ಯಾಚುರಲ್ ಆಗೇ ಇತ್ತು. ಓಕೆ. ಈ ಕೋಕೋ ಹಾಕ್ದಾಗ ಏನಾಗ್ಬಿಟ್ಟಿದೆ ಅಂದ್ರೆ ಸ್ವಲ್ಪ ಬೇರೆ ತರ ತಿನ್ನಂಗೆ. ಓ, ಈ ಅಣುಗಳಿಗೆ ಆಕ್ಸಿಜನ್ ಸಪ್ಲೈ ಇದನ್ನ ತಿನ್ನೋದ್ರಿಂದ ತುಂಬಾ ಚೆನ್ನಾಗಾಗತ್ತೆ. ಓಕೆ ಗುರುಜಿ. ಹಾಗಾಗಿ ಒಂದು ಎನರ್ಜಿ ಬರುತ್ತೆ, ಬೆಳವಣಿಗೆಗೆ ಅನುಕೂಲ ಆಗುತ್ತೆ, ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ಹೀಗೆ ಬಹಳ ಒಳ್ಳೇದಾಗುತ್ತೆ. ಓಕೆ. ಬೆಳೆಯೋ ಮಕ್ಕಳಿಗೆ ಒಳ್ಳೆ ಐಟಮ್ ಇದು. ಓಕೆ. ಬೆಳೀತಾ ಇರೋಂಥ ಮಕ್ಕಳಿಗೆ ಊಟ ತಿಂದಿಲ್ಲ, ತಿಂಡಿ ತಿಂದಿಲ್ಲ, ಅದು ತಿಂದಿಲ್ಲ, ಇದು ತಿಂದಿಲ್ಲ ಅಂದ್ರೆ ಈ ಥರದ್ದು ಹಾಕಿ ಕುಡಿಸಿ ತಿನ್ನಿಸಿ. ಯಾಕಂದ್ರೆ ಬಾದಾಮಿ ಇದೆ, ಬಾಳೆಹಣ್ಣಿದೆ. ಬಾಳೆಹಣ್ಣೇನು ಮಕ್ಳಿಗೆ ಶೀತ ಗೀತ ಆಗಲ್ಲ. ಏನಾಗಲ್ಲ ಅಂತೀರಾ? ಎಂಥದ್ದು ಆಗೋದಿಲ್ಲ. ಬೀಟ್ರೂಟ್ ಇಂದ ಶೀತ ಆಗೋಯ್ತು, ಥಂಡಿ ಆಗೋಯ್ತು, ಕಫ ಕಟ್ಬಿಡ್ತು. ನನ್ನ ಮೊಮ್ಮಗಳು ದಿನಕ್ಕೆ 3 ರಿಂದ 4 ಬಾಳೆಹಣ್ಣು ತಿನ್ನುತ್ತೆ. ನಿಮ್ದೇ ತೋಟ ಇದೆ, ತಿನ್ನಿಸ್ತೀರಾ? ಶೀತ ಯಾರಿಗಾಗೋದು? ನಿಮ್ ಪ್ರಕಾರ ಆಗೋಂಗಿದ್ರೆ ಅಲ್ವಾ? ಸೊ ಏನೂ ಆಗೋದಿಲ್ಲ, ಧೈರ್ಯವಾಗಿ ಕೊಡಿ. ಒಂದು ಅರ್ಧ ಸಿಪ್ಪೆನೂ ತಿನ್ನೋಂಗಿದ್ರೆ ತಿನ್ಲಿ, ತುಂಬಾ ಒಳ್ಳೇದು ಸಿಪ್ಪೆ. ಬಳಿ ಸಿಪ್ಪೆನಾ? ಎಲ್ಲ ಸಿಪ್ಪೆ. ಓಕೆ. ತಿನ್ನಕ್ಕಾಗುವಂಥದ್ದು. ಯಾಕಂದ್ರೆ ಕಿತ್ಲೆ ಹಣ್ಣು ಮೂಸಂಬಿ ತಗೊಂಡ್ಬಿಟ್ಟು ಸಿಪ್ಪೆ ತಿನ್ನು ಅಂತ ಕೊಟ್ರೆ ಆಗಲ್ಲ. ತಿನ್ನಕ್ಕಾಗುವಂಥದ್ದು ಪೆಲೆಟಬಲ್ ಆಗಿರುವಂಥದ್ದು ತಿನ್ಬೇಕು. ಅದರಲ್ಲಿ ಯಾಂಗ್ ಎನರ್ಜಿ ಅಂತ ಬರುತ್ತೆ. ಇದು ಎನರ್ಜಿ ಇರುತ್ತೆ ಹಣ್ಣು. ಸೊ ಯಾಂಗ್ ಎನರ್ಜಿನೂ ದೇಹಕ್ಕೆ ಬೇಕಾಗತ್ತೆ, ಹಾಗಾಗಿ ಒಳ್ಳೇದಾಗತ್ತೆ.
ಓಕೆ ಗುರುಜಿ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ ಅವರೇ, ನಮ್ಮ ಕೈ ರುಚಿನ ನೋಡಿ ಅಂತ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ರಮಾ ಅಂತ. ರಮಾ ಅವರೇ, ಎಲ್ಲಿಂದ? ನಾಗರಬಾವಿಯಿಂದ. ಏನ್ ಮಾಡ್ಕೊಂಡಿದ್ದೀರಾ ರಮಾ? ಹೌಸ್ ವೈಫ್. ಓಕೆ, ಏನ್ ಅಡಿಗೆ ಮಾಡ್ತಾ ಇದ್ದೀರಾ ರಮಾ ಅವರೇ? ಇಸ್ಕೋವರೆ ಕಾಳಿಂದ ಪಪ್ಪು. ಪಪ್ಪ ಯಾವ ಊರ್ ಕಡೆಯವರು ನೀವು? ಚಿತ್ರದುರ್ಗದ ಕಡೆಯವರು. ಚಿತ್ರದುರ್ಗದಲ್ಲಿ ಅವರೆಕಾಯಿ ಮಾಡ್ತಾರ? ಅವರೆಕಾಯಿ ಯಾಕೆ ಮಾಡ್ತಾರೆ? ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಪ್ ಅಂದ್ರೆ ಮೋಸ್ಟ್ಲಿ ಬೇಳೆನ ಹಾಕಿ ಮಾಡೋರು ಪಪ್ನ ನೋಡಿದ್ದೀರಾ. ಅವರೆಕಾಳು, ಇದ್ಕಿದ್ ಬೆಳೆ ಅವರೆಕಾಳನ್ನ ಹಾಕಿ ಪಪ್ಪನ್ನ ಮಾಡ ತೋರ್ಸಕ್ಕೋಸ್ಕರ ರಮಾ ಅವರು ಬಂದಿದ್ದಾರೆ. ರಮಾ, ಏನೇನ್ ತಂದಿದ್ದೀರಾ ಮಾಡಕ್ ಹೇಳಿ? ಹಿದಕವರೆ ಕಾಳು ಪಪ್ಪು. ಬೇಕಾಗುವ ಸಾಮಗ್ರಿಗಳು: ಹಿದಕವರೆ ಕಾಳು, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಹುಣಸೆ ಹಣ್ಣು, ಗಸಗಸೆ, ಬೆಲ್ಲ, ತೆಂಗಿನಕಾಯಿ ತುರಿ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಕಲ್ಲುಪ್ಪು, ಎಣ್ಣೆ. ಬೆಳ್ಳುಳ್ಳಿ ಹಂಗೆ ತಂದ್ಬಿಟ್ಟಿದ್ದೀರಾ? ಹಂಗೆ ಹಾಕ್ಬಿಡ್ತೀರಾ? ಅದು ಸುಟ್ಕೋಬೇಕು ಸ್ಟವ್ ಮೇಲೆ. ಹೌದಾ? ಸುಟ್ಕೊಂಡ್ಬಿಟ್ಟು ಆಮೇಲೆ ರುಬ್ಬಕ್ ಹಾಕೋಬೇಕು. ಓಕೆ, ಏನ್ ಕೊಡ್ಲಿ ಫಸ್ಟ್ ಈಗ ನಿಮ್ಗೆ? ಪ್ಯಾನ್, ಫ್ರೈಯಿಂಗ್ ಪ್ಯಾನ್, ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಯಜಮಾನ್ರು ಏನ್ ಮಾಡ್ತಾ ಇದ್ದಾರೆ ರಮಾ ಅವರೇ? SBM ಅಲ್ಲಿ ಚೀಫ್ ಮ್ಯಾನೇಜರ್ ಆಗಿದ್ದಾರೆ. SBM ಅಲ್ಲಿ ಚೀಫ್ ಮ್ಯಾನೇಜರ್ ಆಗಿದ್ದಾರೆ. ಎಷ್ಟು ಜನ ಮಕ್ಕಳು ನಮ್ಮ ಅವ್ರಿಗೆ? ಇಬ್ರು. ಏನ್ ಮಾಡ್ತಾರೆ? ದೊಡ್ಡ ಮಗಳು MBA ಓದ್ತಾ ಇದ್ದಾಳೆ, ಎರಡನೇವಳು ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ. ಓಕೆ 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 ಓಕೆ, ವೆರಿ ಗುಡ್. ಸಾಸಿವೆ ಹಾಕ್ತಿದ್ದೀನಿ. ಓಕೆ, ಸಾಸಿವೆ. ಓಕೆ ಮೇಡಮ್, ಹೇಳಿ. ಯಜಮಾನ್ರು ಯಾವ ಊರವರು? ಕಡೂರ್ನವರು. ನೀವು ಚಿತ್ರದುರ್ಗದವರಾ? ಮೆಣಸಿನಕಾಯಿ, ಒಣಮೆಣಸಿನಕಾಯಿ. ಒಣಮೆಣಸಿನಕಾಯಿ. ಓಕೆ, ಕೆಳಗಡೆ ಸ್ವಲ್ಪ ಕಡಿಮೆ, ಕೆಳಗಡೆಗೆ. ಕರಿಬೇವು, ಹೇಳಿ. ಕರಿಬೇವು, ಅವರೆಕಾಳು, ನೀರು ಬೇಕು. ತೊಳಿ ನೀವು. ಸ್ವಲ್ಪ ಫ್ರೈ ಆಗಲಿ ಅದು. ಹಾಗೆ ಹಾಗೆ ಹಾಗೆ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಏನಿಲ್ಲ, ಟಿವಿ ನೋಡೋದು. ಓಕೆ, ಮನೆ ಕೆಲಸಗಳು ಅದೇ ಸರಿ ಹೋಗುತ್ತೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಕಡಿಮೆನಾ ಜಾಸ್ತಿನಾ? ಜಾಸ್ತಿ ಮಾಡಿ ನಂತರ ಏನ್ ಮಾಡ್ಬೇಕು? ಮುಚ್ಚಬೇಕು ಅದನ್ನ. ಮುಚ್ಕೋಣ ಇದನ್ನ. ಈರುಳ್ಳಿ ಸುಟ್ಕೋಬೇಕು. ಎಲ್ಲಿ ಸುಟ್ಕೊಳ್ತೀರಾ? ಇಲ್ಲಿ ಸುಟ್ಕೋಬೇಕು ನೀವು. ಈರುಳ್ಳಿನ ಮತ್ತೆ ಬೆಳ್ಳುಳ್ಳಿನ ಎರಡು ಹಿಂಗೆ ಸುಡ್ಬೇಕಾ? ಎರಡು ಹಿಂಗೆ ಸುಟ್ಟಿದ್ದು ಏನ್ ಮಾಡ್ತೀರಾ? ರುಬ್ಕೊಂಡ್ಬಿಡ್ತೀರಾ? ಸುಟ್ಟಿದ್ದು ಮತ್ತೆ ಹೆಚ್ಕೊಂಡು ರುಬ್ಕೊಳಕ್ ಹಾಕೊಳ್ಳಿ. ಹೆಚ್ಕೊಂಡು ರುಬ್ಕೋಬೇಕಾ? ಅದನ್ನ ಅದ್ರ ಹಿಂಗೆ ಸುಡ್ತೀರಾ? ಅದು ಬೆಳ್ಳುಳ್ಳಿ ಹಿಂಗೆ ಡೈರೆಕ್ಟ್ ಆಗಿ ಇಟ್ರೆ. ಓಕೆ ಓಕೆ. ಕಪ್ಪ ಬೇಕಾ ಪೂರ್ತಿ? ಏನಿಲ್ಲ, ಬಾಯ್ಲ ಆದಂಗೆ ಆದ್ರೆ ಸಾಕು. ಓಹೋ, ಏನ್ ಮಾಡ್ಕೊಡ್ತೀರಾ ಯಜಮಾನ್ರಿಗೆ? ನೀವು ಮಾಡೋದೇನು ಇಷ್ಟ ಯಜಮಾನ್ರಿಗೆ? ವೆಜ್ಜಾ ನಾನ್ ವೆಜ್ಜಾ ನೀವು ಮನೇಲಿ? ವೆಜ್. ವೆಜ್ ಅವರಾ? ವೆಜ್. ಓಕೆ, ಏನ್ ಮಾಡ್ಕೊಡ್ತೀರಾ ಸ್ಪೆಷಲ್ ಆಗಿ? ಸ್ಪೆಷಲ್ ಅಂತ ಇದೆ, ರೆಗ್ಯುಲರ್ ಆಗಿ ಮಾಡೋ ಸೌತ್ ಇಂಡಿಯನ್ ಡಿಶಸ್ ಜಾಸ್ತಿ. ಮಕ್ಳಿಗೆಲ್ಲ ಇಷ್ಟ ಆಗ್ಬೇಕಲ್ಲ? ಮಕ್ಕಳಿಗೆ ನಾರ್ತ್ ಇಂಡಿಯನ್ ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀರಾ? ಏನ್ ದೊಡ್ಡ ಮಗಳ ಹೆಸರೇನು? ರಚನಾ ಅಂತ. ಚಿಕ್ಕ ಮಗಳ ಹೆಸರು? ಸಂಜನಾ. ಸಂಜನಾ, ರಚನಾ. ಓಕೆ, ಒಂಥರ ಇದು ನೋಡಿದ್ರೆ ನಮ್ಗೆ ಏನೋ ಅನಿಸ್ತಾ ಇದೆ. ಯಾವ ತರ ಅನ್ಸುತ್ತೆ? ಬೆಂಕಿಲಿ ಸುಡೋದಂದ್ರೆ ನಮ್ಗೆ ತಂದೂರೆಲ್ಲ ಸುಡ್ತೀವಿ ನಾವು. ಕೆಂಡದಲ್ಲಿ ಸುಟ್ರೆ ಸ್ಮೆಲ್ ಇನ್ನು ಚೆನ್ನಾಗಿರುತ್ತೆ, ಚೆನ್ನಾಗಾಗತ್ತೆ. ನಿಮಗೆ ಯಾವ್ದು ಇಷ್ಟ ಸೌತ್ ಇಂಡಿಯನ್ ಡಿಶಸ್ ಅಲ್ಲಿ? ಏನ್ ಆತರ ಇಷ್ಟ ಆಗಿನ ಎಲ್ಲ ತಿಂತೀವಿ ನಾವು. ಇಷ್ಟ ಪಟ್ಕೊಂಡು ಏನ್ ತಿನ್ನೋದಿಲ್ಲ, ಎಲ್ಲಾ ತಿಂತೀವಿ. ನಮ್ಮನೆಯವ್ರಿಗೆ ಮಸಾಲೆ ದೋಸೆ. ಓಹೋ, ಮಕ್ಳಿಗೆ, ಹೆಣ್ಮಕ್ಳಿಗೆ ಪಲಾವು, ಆ ಥರ ಗೀ ರೈಸು. ಅದೇನಾಗುತ್ತೆ ಅಂದ್ರೆ ಈ ವೆಜ್ಜು ನಾನ್ ವೆಜ್ ಇರೋ ಮನೆಗಳಲ್ಲಿ ತಿನ್ನೋದು ಬೇರೆ ಇರುತ್ತೆ, ವೆಜ್ ಅವ್ರ ಮನೇಲಿ ತಿನ್ನೋದೇ ಬೇರೆ ಇರುತ್ತೆ ಅಲ್ವಾ? ಇದು ಕುದೀತಾ ಇದೆ, ಕುದೀಲಿ ಅಲ್ವಾ? ಬೇಯಬೇಕಾದ್ರೆ ಬೇಲಿ ಬೇಲಿ ಬಿಡಿ ಬಿಡಿ, ಅದನ್ನ ಬಿಡಿಸ್ಕೊಳ್ಳಿ, ಬಿಡಿ ಬಿಡಿಸ್ಕೊಳ್ಳಿ. ಪಟ ಪಟ ಅಂತ ಇದೆಯಲ್ಲ ಇದು. ಅದೇನ್ ಮಾಡಿ ಕಟ್ ಮಾಡ್ಕೊಳ್ತೀರಾ ಈಗ? ಮೆತ್ತಗಾಗ್ಬಿಟ್ಟಿದೆಯಲ್ಲ? ಮೆತ್ತಗ. ಸುಟ್ಟಿದೆಲ್ಲ ತೆಗೆದ್ಬಿಡ್ತಾ ಇದ್ದೀರಾ? ಮೇಲ್ಗಡೆ ಮಾತ್ರ ತೆಗಿತೀನಿ. ಓಹೋ, ಒಂದ್ ಲೇಯರ್ ತೆಗೆದ್ಬಿಡ್ತಾ ಇದ್ದೀರಾ? ಒಂದ್ ಲೇಯರ್ ತೆಗಿತೀನಿ.
ರುಬ್ಕೊಳಕ ರುಬ್ಕೊಳ್ಳಿ. ಇದು ಕುದೀತಾ ಇದೆ, ಪರವಾಗಿಲ್ಲ ಅಲ್ವಾ? ಬೇಯ್ಬೇಕದು. ಇಲ್ಲಿ ಬೇಯ್ತಾ ಇರಲಿ, ನೀವು ಮಾಡ್ತಾ ಇರಿ, ಅಲ್ಲಿ ಆಗೋಷ್ಟೊಳಗೆ ಚೆನ್ನಾಗಿ ಬೇಯುತ್ತೆ. ಮೊದಲಿಗೆ ಹೇಳಿ. ಕಸಕಸೆ ಹಾಕತ್ತೀನಿ ಇದಕ್ಕೆ. ಗಸಗಸೆನಾ? ಹಾಕೊಳ್ಳಿ. ಗಸಗಸೆ, ಆಮೇಲೆ ಇದನ್ನ ನುರಿಸ್ಕೊಂಡ್ಬಿಟ್ಟು ಆಮೇಲೆ ಬೇರೆ ಜೊತೆಗೆ ಹಾಕೊಳ್ಳಿ. ಅದು ಅಷ್ಟೊಂದು ನಿಮ್ಗೆ ರುಬ್ಬಕ್ಕಾಗಲ್ಲ, ಪುಡಿ ಆಗಲ್ಲ. ನುರಿದೇ ಇದ್ರೆ ಕಾಳು ಹಂಗೆ ಉಳ್ಕೊಂಡ್ಬಿಡುತ್ತೆ. ಆಯ್ತು, ಮಾಡಿ. ಇದಕ್ಕೆ ಗುಂಟೂರು ಮೆಣಸಿನ್ಕಾಯಿ 2 ಹಾಕಿದ್ದೀನಿ, ಬ್ಯಾಡಿಗೆ ಮೆಣಸಿನ್ಕಾಯಿ 2 ಹಾಕಿದ್ದೀನಿ. ಓಕೆ. ಕಾಯಿ ತುರಿ, ಆಮೇಲೆ ಇದು ಬೆಳ್ಳುಳ್ಳಿ, ಸುಟ್ಕೊಂಡಿರುವಂತ ಬೆಳ್ಳುಳ್ಳಿ. ಓ ಎಸ್. ಎಷ್ಟೊಂದು ಅರ್ಧನಾ? ಅಷ್ಟೊಂದು ಬೇಡ, ಒಂದು 8-10 ಹೆಸಳ ಇದಾಕ್ರೆ ಸಾಕಲ್ಲ. ಈರುಳ್ಳಿ ಇಷ್ಟ ಹಾಕೊಂಡು ರುಬ್ಕೋಬೇಕು. ರುಬ್ಕೊಳ್ಳಿ. ನೀರು ಹಾಕೊಂಡು ಆಗಿದೆ ನೋಡಿ. ಇಲ್ಲ ತುಂಬಾ ಬೇಯಬೇಕು. ಓಕೆ, ಕುಕ್ಕರ್ ಹಾಕ್ಬಿಡ್ಬೇಕಾಯ್ತು ನೀವು. ಕುಕ್ಕರಲ್ಲಿ ಹಾಕಿದ್ರೆ ಕರಗ್ದಂಗೆ ಆಗತ್ತೆ. ಓಕೆ. ರುಬ್ಬಿರೋ ಮಸಾಲೆ ಹಾಕ್ಬೇಕು. ಹಾಕಿ. ಸ್ವಲ್ಪ ಉರಿ ಕಡಿಮೆ ಮಾಡ್ಲಾ? ಇಕ್ಕಿದ ಬೇಳೆ ಪಪ್ಪ ಇದು ಗಟ್ಟಿಯಾಗಿರುತ್ತೆ, ಸಾರ್ ತರ ಇರಲ್ಲ? ಇಲ್ಲ, ಸಾರ್ ತರ ಇರಲ್ಲ, ಗಟ್ಟಿಗಿರುತ್ತಾ? ದೋಸೆ ಜೊತೆಗೆ ಉಜ್ಜು ರೊಟ್ಟಿ ಜೊತೆಗೆ ನೆಂಚ್ಕೊಳಕ್ ಚೆನ್ನಾಗಿದೆ. ಯಾವ ರೊಟ್ಟಿ? ಉಜ್ಜು ರೊಟ್ಟಿ. ಉಜ್ಜು ರೊಟ್ಟಿ ಅಂದ್ರೆ ಅಕ್ಕಿ ಹಿಟ್ಟಲ್ಲಿ ರೊಟ್ಟಿ ಮಾಡ್ತೀವಲ್ಲ, ಜೋಳದ ರೊಟ್ಟಿ ತರ ಮಾಡ್ತೀವಲ್ಲ. ಓಕೆ ಓಕೆ. ಹುಣಸೆ ಹಣ್ಣು. ಓಕೆ ಓಕೆ, ಹಾಕಿ ಹಾಕಿ. ಓಹೋ, ಹುಳಿ ಬಿತ್ತಲ್ಲ? ಬೆಲ್ಲ ಹಾಕಿ. ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಹೋ, ಓಕೆ. ಕುದಿ ಬರ್ಬೇಕಲ್ಲ? ಇದು ಯಾವ್ದ್ರ ಜೊತೆ ಚೆನ್ನಾಗಿರುತ್ತೆ? ದೋಸೆಗೆ ರೊಟ್ಟಿಗೆ? ದೋಸೆಗೆ ರೊಟ್ಟಿಗೆ. ಆಗಿದೆ. ಓಕೆ, ಹಾಫ್ ಮಾಡೋಣ. ಪಿತುಪಪ್ಪು ರೆಡಿ ಆಗಿದೆ. ಪಿತುಕು ಪಪ್ಪು, ತೆಲುಗು ಹೆಸರು ಇದು. ಇಕ್ಕಿದ ಬೇಳೆ ಪಪ್ಪನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ ರಮಾ ಅವರು. ಓಕೆ, ರಮಾ ಅವರು ಇದನ್ನ ಯಾವ ರೀತಿ ಮಾಡಿದ್ರು? ಯೂಶಲಿ ಪಪ್ಪ ಅಂದ್ರೆ ಬೇರೆ ಬೇರೆ ತರ ಪಪ್ಪು, ಇದು ಇಕ್ಕಿದ ಬೇಳೆ ಕಾಲ ಅವರೆಕಾಯಿ ಕಾಲದಲ್ಲಿ ಅವರೆಕಾಯಿ ಉತ್ಪನ್ನಗಳೇ ಮಾಡಿ ತೋರಿಸ್ಬೇಕು, ಅದೇ ತಿನ್ಬೇಕು. ಸೀಸನ್ ವೈಸ್ ತರಕಾರಿ ಹಣ್ಣುಗಳನ್ನ ತಿನ್ಬೇಕು, ಆರೋಗ್ಯಕ್ಕೆ ಒಳ್ಳೇದು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಇಕ್ಕಿದ ಬೇಳೆ ಪಪ್ಪನ್ನ ಮಾಡಿ ಕೊಟ್ಟಿದ್ದಾರೆ. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಹಿದಕವರೆಕಾಳು ಪಪ್ಪು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು, ಹಿದಕವರೆಕಾಳು, ನೀರು ಹಾಕಿ ಬೇಯಲು ಬಿಡಿ. ಒಲೆಯ ಮೇಲೆ ಒಂದೊಂದಾಗಿ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಸುಟ್ಟು ಸಿಪ್ಪೆ ತೆಗೆದು ಹೆಚ್ಚಿಕೊಳ್ಳಿ. ಮಿಕ್ಸಿ ಜಾರಿಗೆ ಗಸಗಸೆ, ಒಣಮೆಣಸಿನಕಾಯಿ, ಬ್ಯಾಡಗೆ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಸುಟ್ಟ ಬೆಳ್ಳುಳ್ಳಿ, ಈರುಳ್ಳಿ, ನೀರು ಹಾಕಿ ರುಬ್ಬಿ ಬೇಯುತ್ತಿರುವ ಅವರೆಕಾಳಿಗೆ ಹಾಕಿ ಜೊತೆಗೆ ಹುಣಸೆ ರಸ, ಬೆಲ್ಲ, ಕಲ್ಲುಪ್ಪು ಹಾಕಿ 2 ನಿಮಿಷ ಬೇಯಿಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಹಿದಕವರೆಕಾಳು ಪಪ್ಪು ಸವಿಯಲು ಸಿದ್ಧ. ಓಕೆ ರಮಾ ಅವರು, ಚೆನ್ನಾಗಿದ್ಯಾ? ಚೆನ್ನಾಗಿರುತ್ತೆ. ತಿನ್ ನೋಡ್ಬಿಡ್ಲಾ?
ನೋಡಿ ಇದೇನಾ ಏನ್ ರೊಟ್ಟಿ ಇದು? ಅಕ್ಕಿ ಹಿಟ್ಟಿನ ರೊಟ್ಟಿ, ಏನೋ ಅವಾಗಲೇ ಬೇರೆ ಹೆಸರು ಹೇಳಿದ್ರಿ. ಉಜ್ಜು ರೊಟ್ಟಿ ಅಂತ. ಉಜ್ಜು ರೊಟ್ಟಿ. ಓಕೆ ಓಕೆ ಓಕೆ. ಮಾಡಿ ಇಟ್ಕೊಂಡ್ಬಿಡ್ಬೋದಲ್ಲ, ಏನಾಗಲ್ಲ? ದೋಸೆ ಜೊತೆಗೆ ಚೆನ್ನಾಗಿರುತ್ತೆ. ದೋಸೆಗೂ ಚೆನ್ನಾಗಿರುತ್ತಾ? ಹೊಸ ರುಚಿ, ನಾನು ತಿಂದಿರಲಿಲ್ಲ. ಬಿಸಿ ಇದೆ. ಒಂಥರ ಚೆನ್ನಾಗಿದೆ. ಆ ಬೆಳ್ಳುಳ್ಳಿ ಫ್ಲೇವರ್ ಒಂದು ಹೊಸದಾಗಿ ಕಾಣ್ತದೆ. ಆ ಈರುಳ್ಳಿನ ಸುಟ್ ಮಾಡಿರೋದು ಒಂದು ಫ್ಲೇವರ್ ಬರ್ತದೆ. ಇಷ್ಟ ಆಯ್ತಾ ನಿಮಗೆ? ಚೆನ್ನಾಗಿದೆ, ಹೊಸ ರುಚಿ. ನಾನಂತೂ ತಿಂದಿಲ್ಲ ಪಪ್ಪು, ನೀವು ಕೊಟ್ಟಿರಿಂದ ಪಪ್ಪು ತಿಂದಂಗ ಆಯ್ತು ನನಗೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯಾ ಜ್ಯುವೆಲರ್ಸ್ ಅವರು ಗಿಫ್ಟ್ ಹ್ಯಾಂಪರ್ನ ಜೊತೆಗೆ ಅದ್ಭುತವಾಗಿರುವಂತಹ ಒಂದು ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ. ಒಂದು ಬೆಳ್ಳಿಯ ವಿಗ್ರಹಗಳನ್ನ ನಿಮ್ಗೆ ಕೊಡ್ತಾ ಇದ್ದಾರೆ. ಮುಳಿಯಾ ಜ್ಯುವೆಲರ್ಸ್ ಅವರು ಪುತ್ತೂರು, ಮಡಿಕೇರಿ, ಕೋಣಿಕೊಪ್ಪ ಇಲ್ಲೆಲ್ಲ ತುಂಬಾ ಪ್ರಸಿದ್ಧವಾದಂತಹ ಒಂದು ಜ್ಯುವೆಲರಿ ಶಾಪ್ ಇದು. ಬೆಂಗಳೂರಿನ ಡಿಕನ್ಸನ್ ರಸ್ತೆಯಲ್ಲೂ ಕೂಡ ಇವ್ರದ್ದು ಮಣಿಪಾಲ್ ಸೆಂಟರ್ ಡಿಕನ್ಸನ್ ರಸ್ತೆಯಲ್ಲಿ ಇವರ ಒಂದು ಶಾಪ್ ಇದೆ. ಅಲ್ಲೋಗಿ ನೀವು ಗಿಫ್ಟ್ ವೋಚರ್ನ ಕೊಡ್ತಾ ಇದೀವಿ, ಏನ್ ಬೇಕಾದ್ರೂ ತಗೊಂಡ್ಬಹುದು. ಸಾಂಪ್ರದಾಯಿಕ ಶೈಲಿಯ ಕರಿಮಣಿಗಳು ಮತ್ತು ಸಾಂಪ್ರದಾಯಿಕ ಶೈಲಿಯ ಹಗುರವಾದ ಆಭರಣಗಳಿಗೆ ಮುಳಿಯಾ ಜ್ಯುವೆಲರ್ಸ್. ಮಯಾಸ್ ಅವರು ಪನ್ನೀರ್ ಟಿಕ್ಕಾ ಮಸಾಲ ರೆಡಿ ಟು ಈಟ್ ಇದನ್ನ ಕೊಡ್ತಾ ಇದಾರೆ. ತಗೊಂಡೋಗಿ ಬಿಸಿನೀರಲ್ಲಿ ಬಿಸಿ ಮಾಡಿದ ತಕ್ಷಣ ಪನ್ನೀರ್ ಟಿಕ್ಕಾ ಮಸಾಲ ರೆಡಿ ಆಗುತ್ತೆ. ಜೊತೆಗೆ ಯೂನಿಬಿಕ್ ಅವರು ನಿಮ್ಗೆ ಅದ್ಭುತವಾಗಿರುವಂತ ಕುಕೀಸ್ ನ ಕೊಡ್ತಾ ಇದಾರೆ. ಖಾರ ಕುಕೀಸ್, ಜೀರಾ ಕುಕೀಸ್, ಡಯಾಬಿಟೀಸ್ ಕುಕೀಸ್, ಓಟ್ಸ್ ಕುಕೀಸ್ ಎಲ್ಲ ಇದ್ರೊಳಗಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮಗೂ GTV ತಂಡದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಫಟಾಫಟ್ ಅಂತ ಮಾಡಬೇಕು. ಅವರೆಕಾಳು ಕಾಲದಲ್ಲಿ ಅವರೆಕಾಯಿಗಳನ್ನ ಪೂರ್ತಿಯಾಗಿ ಉಪಯೋಗಿಸ್ಕೋಬೇಕು. ತಿಂದ್ರೆ ಚೆನ್ನಾಗಿರ್ಬೇಕು, ಕೊಳ್ತೋಬಾರದು, ಜಾಸ್ತಿ ದಿನ ಇಟ್ಕೊಂಡು ತಿನ್ಬೇಕು. ಆ ಥರದ್ದು ಏನಾದ್ರು ಮಾಡಿ ಪ್ರಕಾಶ್ ರಾವ್ ಅವರೇ ಅಂತ ಹೇಳಿದಾಗ, ಪ್ರಕಾಶ್ ಅವರು ಅದ್ಭುತವಾಗಿರುವಂತ ಇತ್ತಿದ ಬೆಳೆದೇನೋ ಮಾಡ್ತಾ ಇದ್ದಾರೆ. ಅದ್ ಏನ್ ಮಾಡ್ತಾರೆ ಅಂತ ಕರೆಕ್ಟ್ ಆಗಿ ಹೇಳಿಲ್ಲ. ಪ್ರಕಾಶ್ ಅವರು ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಏನು ಫುಲ್ ಅಫಿಷಿಯಲ್ ಡ್ರೆಸ್ ಅಲ್ಲಿ ಲಕ 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 ಅಂತ ಬಂದ್ಬಿಟ್ಟಿದ್ದೀರಾ? ಏನ್ ಮಾಡ್ತಾ ಇದೀರಾ ಪ್ರಕಾಶ್ ರಾವ್ ಇವತ್ತು? ಸರ್ ಇದು ಮಸಾಲಾ ಅವರೆಕಾಳು ಫ್ರೈ. ಮಸಾಲಾ ಅವರೆಕಾಳು ಫ್ರೈ ಮಾಡಕ್ಕೆ ಏನೇನ್ ತಂದಿದ್ದೀರಾ ಪ್ರಕಾಶ್ ರಾವ್? ಹಿದಕವರೆಕಾಳು ಮಸಾಲಾ ಫ್ರೈ ಬೇಕಾಗುವ ಸಾಮಗ್ರಿಗಳು: ಹಿದಕವರೆಕಾಳು, ಒಣ ಕೊಬ್ಬರಿ, ಗೋಡಂಬಿ, ಅಚ್ಚ ಖಾರದ ಪುಡಿ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡ್ಲಿ? ಎಣ್ಣೆ ಕರಿಬೇಕು ಸರ್. ಎಣ್ಣೆ ತಾನೆ, ಎಣ್ಣೆ ಬಗ್ಗೆ ಬಿಡಿ, ಎಣ್ಣೆ ನಾವು ಕೊಡ್ತೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಎಣ್ಣೆ ಕಾಯ್ತಾ ಇದೆ. ಇದು ಮನೇಲಿ ಇಟ್ಕೋಬೋದಲ್ಲ, ಡಬ್ಬದಲ್ಲಿ ತುಂಬಿಕೊಂಡು ಇಟ್ಬೋದು ಸರ್. ಯಾವ ಬೇಕಾದ್ರೆ ತಿನ್ಬೋದು. ಏನ್ 20 ರೂಪಾಯಿ ಕೆಜಿ ಆಗ್ಬಿಟ್ಟಿದೆ ಅವರೆಕಾಯಿ. ಮೈಸೂರು ಆ ಕಡೆಗೆ ಹೋದ್ರೆ 10 ರೂಪಾಯಿ ಕೆಜಿಗೆ ಬಂದ್ಬಿಟ್ಟಿದೆಯಂತೆ. ಅವರೆಕಾಯಿ ಸುಳ್ದ, ಇತ್ತಿಕ್ದ, ಅದನ್ನ ಎಣ್ಣೆಯಲ್ಲಿ ಕರ್ದ, ಉಪ್ಪು ಖಾರ ಹಾಕ್ತಾ ಪ್ಲಾಸ್ಟಿಕ್ ಟಪ್ಪರ್ ವೇರ್ ಬಾಕ್ಸ್ ಅಲ್ಲಿ ಇಟ್ರೆ ಒಂದು 6-7 ತಿಂಗಳು ಇಟ್ಕೊಂಡು ತಿನ್ಬೋದು. ತುಂಬಾ ಅದ್ಭುತವಾಗಿರುತ್ತೆ. ಅದೇ ತಾನೇ ಮಾಡ್ತಾರೆ? ಹೌದೌದು. ಇದು ಒಣಸ್ಬಿಟ್ಟು ಸಾಂಬಾರ್ ಮಾಡ್ಕೋದ್ರೆ 1 ವರ್ಷ ಆದ್ರೂ ಏನಾಗಲ್ಲ. ಅವರೇ ಬೆಳೆ ಆಗುತ್ತಲ್ವಾ? ಓಕೆ, ಇದು ಚೆನ್ನಾಗಿ ಕಾಯ್ಬೇಕಲ್ವಾ? ಕಾಯ್ಬೇಕು. ಇದು ಒಂದು ಸೀಸನ್. ಈಗ ಸೀಸನ್ ಅಲ್ಲಿ ಏನ್ ಬೇಕಾ ಮಾಡ್ಬೋದು. ಸೀಸನ್ ಏನಿರುತ್ತೋ ಅದನ್ನೇ ಮಾಡ್ಕೋಬೇಕು. ಒಂದು ಹಬ್ಬ ತರ ವರ್ಷಕ್ಕೆ ಒಂದ್ಸರಿ ಸಂಕ್ರಾಂತಿ ಬರುತ್ತೆ, ದೀಪಾವಳಿ ಬರುತ್ತೆ, ಒಂದು ಜಾತ್ರೆ ತರ ಇದು. ಸರಿ. ಅವರೆಕಾಯಿಲಿ ಏನೇನ್ ಮಾಡಲ್ಲ ಸರ್, ಎಲ್ಲ ಮಾಡ್ತಾರೆ. ಅವರೆಕಾಳು ಪಲ್ಯದಿಂದ ಹಿಡಿದು ಅವರೆಕಾಳು ಸಾಂಬಾರು, ಅವರೆಕಾಳು ಕೂಟು, ಅವರೆಕಾಳಿನ ಪಾಯಸ ಎಲ್ಲ ಮಾಡ್ತಾರೆ. ಈಗ ನಾವು ಮಿಕ್ಸರ್ ಮಾಡ್ತೀವಿ. ಮಿಕ್ಸರ್ ಮಾಡ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರ್ತದೆ. ಸ್ವಲ್ಪ ಕಾಳು ಹಸಿರು ಕಲರ್ ಆಗಿರ್ಬೇಕು, ಅವಾಗ್ಲೇ ಅದು ತಿನ್ನಕ್ಕೆ ಮಜಾ. ಹೌದೌದು. ಎಣ್ಣೆ ಬಿಸಿ ಆಗಿದೆಯಾ? ಎಸ್ ಸರ್, ಬಿಸಿ ಆಗಿದೆ. ಹಾಕಿ ಸರ್. ನೋಡಿ ಇಲ್ಲಿ ಬರ್ಬೇಕಾಗ್ತದೆ ಸರ್. ಅಂತ ಹಾಕಿ 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 ಹಾಕಿ. ಅದ್ಭುತ. ಈ ಥರ ಬಿಸಿ ಆಗ್ಬಿಟ್ರೆ ಬೇಗ ಇದಾಗುತ್ತೆ. ಬೇಗ ಆಗುತ್ತಲ್ಲ? ಹೌದು. ಏನು ಬರೀ ಉಪ್ಪು ಖಾರ ಹಾಕಿದ್ರೆ ಸಾಕಲ್ವಾ ಇದಕ್ಕೆ? ಅಷ್ಟೇ, ಉಪ್ಪು ಖಾರ, ಕೊಬ್ಬರಿ, ಡ್ರೈ ಕೊಬ್ಬರಿ ಹಾಕ್ತೀನಿ. ಒಣಗಿ ಸ್ವಲ್ಪ ಗೋಡಂಬಿ ಹಾಕಿದ್ರೆ ಹಾಕೋಬೋದು, ಇಲ್ಲ. ಓಕೆ ಓಕೆ. ಇದನ್ನು ಮಾಡ್ಕೊಳ್ಳಲ್ಲಪ್ಪ ಮನೇಲಿ, ಅದನ್ನು ಮಾಡ್ಕೊಳ್ಳಲ್ಲ. ಏನೋ ಸ್ವಲ್ಪ ಜನಗಳು ಮಾತ್ರ ಮಾಡ್ಕೊಳ್ತಾರೆ ಅಷ್ಟೇನೆ.
ಕೆಲವ್ರು ಗೊತ್ತಿಲ್ಲ ಸರ್, ಅದೇ ತೋರ್ಸೋದು ನಾವು. ತೋರಿಸ್ತಾ ಇದಲ್ಲ, ಅದಕ್ಕೆ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಕಡಿಮೆ ಇದೆ ಅವರೇಕಾಯಿ. ಹೌದು. ಬಿಡಿಸ್ತಾ ಇತ್ತಿದ್ದ ಒಣಗಿಸ್ತಾ ಒಣಗಿಸೋದು ಬೇಕಾಗಿಲ್ಲ, ಹಂಗೆ ಮಾಡ್ಕೋಬಹುದು. ಹೌದು. ಈ ಕಾಳು ತುಂಬಾ ಚೆನ್ನಾಗಿರುತ್ತೆ ಇದು. ಸುಮಾರು ಅಂಗಡಿಗಳು, ಹೌದು, ಅಂಗಡಿಗಳು ಸಿಗುತ್ತೆ. ಎಲ್ಲ ತೇಲ್ತಾ ಇದೆ. ಆಯ್ತು ಸರ್, ಅಷ್ಟೇ. ಓಕೆ, ತೆಗೆದ್ಬಿಡಿ. ಆಯ್ತು. ಅಲ್ಲ, ಹಾಕ್ದಾಗ ಎಷ್ಟು ಅಗಲ ಆಯ್ತಲ್ಲ, ಎಣ್ಣೆಲಿ ಹಾಕಿದ ತಕ್ಷಣ ಸಣ್ಣದಾಗೋಯ್ತಲ್ರಿ. ನೋಡಿ ಹೆಂಗ ಹೊಟ್ಟಿದೆ. ಅಯ್ಯಯ್ಯೋ, ಓಎಸ್ ತುಂಬಾ ಜನ ಫೇಸ್ಬುಕ್ ಅಲ್ಲಿ ಕೇಳ್ತಾ ಇದಾರೆ, ಈ ತರ ಕರೆದ ತಿಂಡಿಗಳನ್ನ ತೋರಿಸಿ ನಮ್ಗೆ. ನಾವೆಲ್ಲ ಫಾರಿನ್ ಅಲ್ಲಿ ಇದೀವಿ, ನಮ್ಗೆ ಇದೆಲ್ಲ ಅವೈಲಬಿಲಿಟಿ ಇಲ್ಲ. ಸಿಕ್ಕಿದ್ರು ತುಂಬಾ ಹಳೇದಾಗ್ಬಿಟ್ಟಿರುತ್ತೆ, ಪ್ಯಾಕಿಂಗ್ ಹಳೇದಾಗ್ಬಿಟ್ಟಿರುತ್ತೆ, ತಿಂದ್ರೆ ಟೇಸ್ಟ್ ಸಿಕ್ಕಲ್ಲ, ಮಲ್ ಮಾಡ್ಕೊಳಕ್ ಬರಲ್ಲ ಅಂತ ನೋಡಿದ್ರೆಲ್ಲ ಬಹಳ ಖುಷಿ ಪಟ್ಟಿರ್ತಾರೆ. ಪ್ರಕಾಶ್ ಅವ್ರನ್ನ ಕೇಳ್ತಾರೆ, ಅದರಲ್ಲಿ ಕೊಬ್ಬರಿ ಹಾಕ್ಬಿಡ್ತೀನಿ ಸ್ವಲ್ಪ. ಹಾಕ್ಬಿಡಿ, ಅದಕ್ಕೆ ಹಾಕೊಳ್ಳಿ. ಕೊಬ್ಬರಿ ಸ್ವಲ್ಪ ಸೀದಂಗಿದ್ರೆ ಚೆನ್ನಾಗಿರ್ತದೆ. ಓಕೆ ಪ್ರಕಾಶ್, ಫೋನ್ ನಂಬರ್ ಹೇಳ್ರಿ. ಸ್ವೀಟ್ ಎಲ್ಲ ಮಾಡಿಸ್ಕೋಬೇಕು, ತುಂಬಾ ಜನ ಕಾಯ್ತಾ ಇರ್ತಾರೆ. ಸ್ವೀಟ್ ಎಲ್ಲ ಬೇಕು ನಮ್ಗೆ, ಸ್ವೀಟ್ ಮಾಡೋರಿಲ್ಲ, ಚಾಟ್ಸ್ ಮಾಡೋರಿಲ್ಲ. ನಮ್ಮ ಮನೆಗೆ ಒಂದು 20 ಜನ ಇದೀವಿ, ನಮ್ಗೆ ಚಾಟ್ಸ್ ಮಾಡ್ಕೊಡ್ತಾರ ಅಂತ. ಆಯ್ತು ಸರ್, ಮಾಡ್ಕೊಡೋಣ. ನಂಬರ್ ಹೇಳಿ ನಿಮ್ದು. ಬರ್ಕೊಳ್ಳಿ. 99 99 45 9945 07 9945 07 46 46 80 4680 ಲಾಸ್ಟ್ ನಂಬರು. ಪ್ರಕಾಶ್ ಅವರು ಸಿಗ್ತಾರೆ. ನಿಮ್ಮ ಮನೆಗೆ ಬಂದು ನಿಮ್ಮ ಪದಾರ್ಥಗಳನ್ನ ಯೂಸ್ ಮಾಡಿ ಒಳ್ಳೆ ಅದ್ಭುತವಾಗಿರುವಂತ ತಿನಿಸುಗಳನ್ನ ಮಾಡ್ಕೊಡಕ್ಕೋಸ್ಕರ ಪ್ರಕಾಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಅಂತ ತಿಳಿಸ್ತಾ ಇದೀನಿ. ಸಾಕಾಗಿ ಸ್ವಲ್ಪ ಮಾಡ್ಬೇಕದು. ಸಾಕಾಗುತ್ತೆ ಸರ್, ಇದು ಸಾಕಲ್ಲ? ಅಷ್ಟೇ. ಓಕೆ, ಗೋಡಂಬಿ. ಓಕೆ, ಅದೇ ಒಂದು ನಿಮಿಷಕ್ಕೆ ಆಗ್ಬಿಡುತ್ತೆ ಅಷ್ಟೇ. ಸ್ಟಾಪ್ ಮಾಡಿ ಸರ್. ಅಷ್ಟೇ. ಏನಾಕ್ಬೇಕು ಇವಾಗ ಅದಕ್ಕೆ? ಅಷ್ಟೇ, ಉಪ್ಪು ಖಾರ ಹಾಕ್ಬೇಕು ಅಷ್ಟೇ. ಹಾಕಿ. ಉಪ್ಪು ಹಾಕ್ತೀವಿ ಸರ್, ಹಾಕಿ. ಖಾರ ಪುಡಿ ಹಾಕಿ ಸರ್. ಖಾರದ ಪುಡಿ ಹಾಕಿ ಅಂತೇಳಿ. ಖಾರದ ಪುಡಿ ವಿಚಾರ ನಮಗ್ ಬಿಡಿ. ಎವರೆಸ್ಟ್ ಅವರ ಈ ಅಚ್ ಖಾರದ ಪುಡಿ ಹಾಕಿದ್ರೆ ಮಜಾನೇ ಬೇರೆ. ಯಾಕಂದ್ರೆ ಖಾರದ ಪುಡಿ ಹಾಕಿದ್ರೆ ಕಲರ್ ಚೇಂಜ್ ಆಗಬಾರ್ದು. ಅದು ಹಂಗೆ ಕಾಳು ಹಂಗಿದೆ ಗ್ರೀನ್ ಆ ಥರ. ಹೌದೌದು, ಬರೀ ಎಲ್ಲ ಕೆಂಪಾಗ್ಬಿಟ್ರೆ ಅದೊಂಥರ ಆಗ್ಬಿಡುತ್ತೆ. ಆಯ್ತಾ? ಆಯ್ತು ಅಷ್ಟೇ. ವೆರಿ ಗುಡ್. ಕೊಡಿ. ಮಸಾಲಾ ಅವರೆಕಾಳು ಫ್ರೈ. ಮಸಾಲಾ ಅವರೆಕಾಳಿನ ಫ್ರೈ ನಿಮ್ಮಲ್ಲಿ ನೀವೇ ಮಾಡ್ಕೋಬಹುದು. ಫ್ರೆಶ್ ಆಗಿ ಮಾಡ್ಕೋಬಹುದು. ರುಚಿಯಾಗಿ ನಿಮ್ಗೆ ಎಷ್ಟು ಬೇಕೋ ಉಪ್ಪು ಖಾರ ಹಾಕೋಬಹುದು. ನೀವೇ ಇಟ್ಕೋಬಹುದು, ನೀವೇ ಮಾಡ್ಕೊಂಡು ತಿನ್ಕೋಬಹುದು. ಆದ್ರಿಂದ ಮತ್ತೊಮ್ಮೆ ತೋರಿಸ್ತಾ ಇದೀನಿ ಪ್ರಕಾಶ್ ಅವರು ಇದನ್ನ ಯಾವ ರೀತಿ ಮಾಡಿದ್ರು ಅಂತ ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ. ಹಿದಕವರೆಕಾಳು ಮಸಾಲಾ ಫ್ರೈ ಮಾಡುವ ವಿಧಾನ: ಕಾದ ಎಣ್ಣೆಯಲ್ಲಿ ಹಿದಕವರೆಕಾಳು ಹಾಕಿ ಕರಿದು ನಂತರ ಒಣ ಕೊಬ್ಬರಿ, ಗೋಡಂಬಿ ಹಾಕಿ ಕರಿದುಕೊಳ್ಳಿ. ಎಲ್ಲವನ್ನು ಒಂದು ಬೌಲ್ಗೆ ಹಾಕಿ ಜೊತೆಗೆ ಉಪ್ಪು, ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿದರೆ ಹಿದಕವರೆಕಾಳು ಮಸಾಲಾ ಫ್ರೈ ರೆಡಿ ಟು ಟೇಸ್ಟ್. ನೋಡಿ ಸರ್, ನೋಡಿ ಏನ್ ನೋಡ ಚೆನ್ನಾಗಿ ಬಿಡ್ರಿ. ಗೋಡಂಬಿ ಇದೆ, ಕೊಬ್ಬರಿ ಇದೆ. ಅತಿ ಅದ್ಭುತ. ತುಂಬಾ ಚೆನ್ನಾಗಿದೆ. ಮಸಾಲ ಏನಿಲ್ಲ, ಉಪ್ಪು ಖಾರ ಅಷ್ಟೇ. ನೋಡಿ, ಒಣ ಕೊಬ್ಬರಿ ಇದೆ, ಗೋಡಂಬಿ ಇದೆ. ಒಂದು ಒಣ ಕೊಬ್ಬರಿ, ಹೌದು, ಒಂದು ಗೋಡಂಬಿ, ಒಂದು 5 ಕಾಳು. ಒಂದು ವಾರ ಆರಾಮಾಗಿ ಇಟ್ಕೊಂಡು ಬಂದು ತಿನ್ಬೋದಲ್ಲ. ಹಿಂಗೆ ಇರುತ್ತೆ ಯಾವಾಗ ಜೇಬಲ್ ಹಾಕೊಂಡು ತಿನ್ಕೊಂಡು ಹೋಗ್ಬಿಡ್ತಾರೆ ಮಕ್ಕಳು. ಥ್ಯಾಂಕ್ ಯು ಸರ್. ಅದ್ಭುತವಾಗಿದೆ. ಎಷ್ಟು ಸಖತ್ತಾಗಿದೆ ಅಂದ್ರೆ ದಯವಿಟ್ಟು ಮಾಡ್ಕೊಳ್ರಿ. ಸುಮ್ಮನೆ ಹೇಳಲ್ಲ, ಚೆನ್ನಾಗಿಲ್ದೆ ಇದೆಲ್ಲ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಚಾನ್ಸಸ್ಸೇ ಇಲ್ಲ. ತುಂಬಾ ಚೆನ್ನಾಗಿದೆ. ದಯವಿಟ್ಟು ನಿಮ್ಮಲ್ಲಿ ಟ್ರೈ ಮಾಡ್ಕೊಳ್ಳಿ. ಓಕೆ, ಇಷ್ಟೊಂದು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇದನ್ನ ಖಾಲಿ ಮಾಡಬೇಕು. ಅದಕ್ಕಿಂತ ಮೊದಲು ಕಾರ್ಯಕ್ರಮ ಮುಗಿಸ್ಬೇಕು. ಮುಳ್ಳಿಯವರೇ, ದಯವಿಟ್ಟು ಕಾರ್ಯಕ್ರಮ ಮುಗಿಸಿ. ಟೈಮ್ ಆಗೋಯ್ತು ಅಂತ ಇದ್ದೀರಾ?
ನೀವು ಸಹ ನಿಮ್ಮ ಮನೆಯ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ತೋರಿಸ್ಬೋದು. ಜೊತೆಗೆ ರೆಸ್ಟೋರೆಂಟ್ ಅವರು ನಿಮ್ಮ ಹೋಟೆಲ್ ಸ್ಪೆಷಲ್ ಅನ್ನು ಕೂಡ ಮಾಡಿ ತೋರಿಸ್ಬೋದು. ಕ್ಯಾಟರರ್ಸು ನಿಮ್ಮ ಸ್ಪೆಷಲ್ಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿ ತೋರಿಸ್ಬೋದು. ಅದಕ್ಕಾಗಿ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಫೇಸ್ಬುಕ್ ಒಗ್ಗಂಡಬ್ಬಿಗೆ ಹೋಯ್ತು ಅಂತ ಹೇಳಿದ್ರೆ Facebook/ಒಗ್ಗಂಡಬ್ಬಿಗೆ ಹೋಯ್ತು ಅಂತ ಹೇಳಿದ್ರೆ ನಾವೆಲ್ಲ ಸಿಗ್ತೀವಿ. ನಿಮ್ಮ ಫೋನ್ ನಂಬರ್ನ ಕೊಟ್ಟರೆ ಖಂಡಿತವಾಗ್ಲೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ